ತಾನೆ ಸಂಪಾದನೆ. ಅವಾಗ ಎಲ್ಲರ ಸಂಪಾದನೆನೂ ಏನಾಗೋಗ್ಬಿಡುತ್ತೆ, ಲಾಸ್ ಆಗ್ಬಿಡುತ್ತೆ ಅಂತಾರೆ ಬಾಬಾ. ಯತು ಜಿಸ್ನೆ ಧಕ್ಕಾ ಕಾಯ ವ ಜಾನೆ ಯಾ ಬಾಪ್ ಜಾನೆ. ಅದಕ್ಕೆ ಯಾರೆಲ್ಲ ಪೆಟ್ಟು ತಿಂತಿದ್ದೀರಿ, ಲಾಸ್ ಅಲ್ಲಿ ಇದ್ದೀರಿ, ಅದು ನಿಮಗೊತ್ತು ಮತ್ತು ಬಾಬರ್ ಗೊತ್ತು. ಬಡಿ ಗುಪ್ತ ಬಾತೆ, ಇವೆಲ್ಲ ಬಹಳ ಗುಪ್ತವಾದ ಮಾತುಗಳು. तुम कहते फलाना मिला, उनको बहुत अच्छा समझाया, वह सेवा में मदद कर रहे हैं, परंतु वह भी जब सम्मुख हो ना, ಮತ್ತೆ ಹೀಗೂ ರಿಪೋರ್ಟ್ ಹೋಗುತ್ತೆ ಬಾಬರ್ ಹತ್ರ. ಇಂಥ ಒಳ್ಳೆ ಮಗು ಬಾಬಾ ನಿಮ್ಗೆ ಒಳ್ಳೆ ಮಗು ಒಬ್ರು ಉಟ್ಕೊಂಡಿದ್ದಾರೆ, ಅವರು ಸೇವೆಗೆ ಬಹಳ ಸಹಯೋಗ ಕೊಡುತ್ತಾರೆ, ಬಹಳ ಒಳ್ಳೆ ಆತ್ಮ ಅವರು ಅಂದ್ರೆ ಬಾಬಾ ಅದಕ್ಕೂ ಒಪ್ಪಲ್ಲ. ನೀವು ಬಂದು ರಿಪೋರ್ಟ್ ಮಾಡೋದಕ್ಕಿಂತ ಅವರು ಸಮ್ಮುಖದಲ್ಲಿ ಬಂದ್ರೆ ಅರ್ಥ ಆಗುತ್ತೆ. ಅಂದ್ರೆ ಸಮ್ಮುಖದಲ್ಲಿ ಬಂದಿಲ್ಲ ಅಂತಂದ್ರೆ ಇನ್ನೂ ಅವರು ನಿಶ್ಚಯ ಬುದ್ಧಿ ಆಗಿಲ್ಲ, ಯಾವಾಗ ಡಗ್ಮಗ ಆಗ್ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ಅನ್ನೋಂಗೆ. समझो गवर्नर को तुम अच्छी तरह समझाते हो, परंतु वह थोड़ी किसको समझा सकेंगे. ಉದಾಹರಣೆಗೆ ಗವರ್ನರ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತೀರಿ ಅನ್ಕೊಳ್ರಿ, ನೀವ್ ಹೇಳ್ತೀರಿ ಗವರ್ನರ್ಗೆ ಬಹಳ ಚೆನ್ನಾಗಿ ಹೇಳ್ದೆ ನಾನು ಜ್ಞಾನ ಅಂತ, ಆದ್ರೆ ಅವರು ಇನ್ನೊಬ್ಬರಿಗೆ ಹೇಳ್ತಿದ್ದಾರ? ಅವ್ರಿಗೂ ಖುಷಿ ನಶೆ ಬಂದು ಅವರು ಇನ್ನೊಬ್ಬರಿಗೆ ಜ್ಞಾನ ಹೇಳಿದ್ರೆ ಅವಾಗ ಅವ್ರಿಗೆ ಚೆನ್ನಾಗಿ ನೀವ್ ಹೇಳಿದ ಅರ್ಥ ಆಯ್ತು ಅಂತ ಅರ್ಥ. कोई को समझाएंगे तो मानेंगे नहीं, किसको समझने का होगा वही समझेगा. ನೋಡಿ ಈ ಜ್ಞಾನ ನೀವು ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಅನ್ನೋದಕ್ಕಿಂತ ಅವರು ಒಪ್ಕೊಳ್ಳೋರಿದ್ರೆ ನಮ್ಮ ಕುಲದವರಾದ್ರೆ ಒಪ್ಕೊಳ್ತಾರೆ. ಬಾಬೈತೆ ಜಿಸ್ಕೋ ಸಮझाने ಹೋಗ ಮತ್ತು ಡ್ರಾಮಾದಲ್ಲಿ ಅವ್ರ ಪಾತ್ರ ಇರ್ಬೇಕು, ಅವ್ರಷ್ಟೇ ತಿಳ್ಕೊಳ್ತಾರೆ. दूसरे को थोड़ी समझा सकेंगे. तुम बच्चे समझाते हो कि ये तो कांटों का जंगल है, इसको हम ನೋಡಿ ನೀವು ಮಕ್ಕಳು ತಿಳಿಸ್ಕೊಡ್ತೀರಿ ತಾನೆ, ಇದು ಮುಳ್ಳಿನ ಕಾಡು, ಮುಳ್ಳಿನ ಜಂಗಲ್ ಇದು, ಇದನ್ನ ನೀವೇನ್ ಮಾಡ್ತೀರಿ? ಮುಳ್ಳಿನ ಜಂಗಲ್ ಅನ್ನ ಏನ್ ಮಾಡ್ತೀರಿ? ಮಂಗಲ್ ಮಾಡ್ತೀರಿ. ಜಂಗಲ್ ಕೋ ಮಂಗಲ್ ಬನಾತೆ, ಮಂಗಳಮಯ ಮಾಡ್ತೀರಿ. ಮಂಗಲಂ ಭಗವಾನ್ ವಿಷ್ಣು कहते हैं ना, ये श्लोक आदि सब ಭಕ್ತಿ ಮಾರ್ಗಕ್ಕೆ ಹೇ. ನೋಡಿ ಇವೆಲ್ಲ ಶ್ಲೋಕಗಳೇನಾಗಿದ್ದಾವೆ? ಭಕ್ತಿ ಮಾರ್ಗದಾಗಿದೆ. ಮಂಗಲ್ ತಬ್ ಹೋತಾ ಹೇ, ಮಂಗಳ ಯಾವಾಗತ್ತೆ? ಮಂಗಳ ಯಾವಾಗತ್ತೆ? ಜಬ್ ವಿಷ್ಣು ಕಾ ರಾಜ್ಯ ಹೋತಾ ಹೇ, ಯಾವಾಗ ವಿಷ್ಣುವಿನ ರಾಜ್ಯ ಬರುತ್ತಲ್ಲ ಅವಾಗ ಈ ಸೃಷ್ಟಿಗೆ ಮಂಗಳ ಆಗತ್ತೆ, ಕಲ್ಯಾಣ ಆಗತ್ತೆ. ये श्लोक आदि सब भक्ति मार्ग के विष्णु अवतरण भी दिखाते हैं. बाबा ने सब कुछ देखा हुआ है. ವಿಷ್ಣು ಅವತಾರ ಅಂತೇಳಿ ಡ್ರಾಮಾದಲ್ಲಿ ತೋರಿಸ್ತಾರೆ. ಬಾಬಾ ಎಲ್ಲವನ್ನು ನೋಡಿದ್ದಾರೆ, ಎಲ್ಲ ಡ್ರಾಮಾ ಭಕ್ತಿ ಮಾಡಿ ಗೊತ್ತು, ಪೌರಾಣಿಕ ಸಿನಿಮಾ ಪೌರಾಣಿಕ ನಾಟಕ ನೋಡಿ ಗೊತ್ತು ಬ್ರಹ್ಮ ಬಾಬಾ ಅವ್ರಿಗೆ, ಎಲ್ಲದರ ಅನುಭವಿ ಆಗಿದ್ದಾರೆ ಬ್ರಹ್ಮ ಬಾಬಾ. सभी धर्म वालों को अच्छी तरह जानते हैं. ಎಲ್ಲಾ ಧರ್ಮದವರನ್ನು ಬಾಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಬಾಪ ಜಿಸ್ ತನ್ ಮೇ ಆಯಂಗೆ ತೋ ಉನ್ಕಿ ಪರ್ಸನಾಲಿಟಿ ಬಿ ಚಾಹಿಯೆ ನಾ. ಬಾಬಾ ಯಾರ ಶರೀರದಲ್ಲಿ ಬರ್ತಾರೆ ಅವ್ರದ್ದು ಏನಿರ್ಬೇಕು, ಯಾರ ಶರೀರದಲ್ಲಿ ಬೇಕೋ ಆ ಶರೀರದಲ್ಲಿ ಬಂದ್ಬಿಡೋದಿಲ್ಲ, ಹಾಗೆ ಅವರ ವ್ಯಕ್ತಿತ್ವನೂ ಇರ್ಬೇಕು, ಅದಕ್ಕೆ ಯೋಗ್ಯ ಆಗಿರ್ಬೇಕಂತವ್ರ ಶರೀರದಲ್ಲಿ ಮಾತ್ರ ಬಾಬಾ ಬರ್ತಾರೆ. ತವಕತೆ ಬಹು ಜನ್ಮಕ್ಕೆ ಅಂತಮೆ, ಅದಕ್ಕೆ ಬಾಬಾ ಹೇಳೋದು ನಾನು ಯಾರ ಶರೀರದಲ್ಲಿ ಬಂದಿದ್ದೀನಿ ಅಂತಾರೆ ಬಾಬಾ, ಬಹಳ ಜನ್ಮಗಳನ್ನ ತೆಗೆದುಕೊಂಡು ಅಂತಿಮ ಜನ್ಮದಲ್ಲಿ ಇರುವಾಗ ಅವರ ಅಂತಿಮ ಸ್ಥಿತಿಯಲ್ಲಿ ವಾನಪ್ರಸ್ಥ ಅವಸ್ಥೆಯಲ್ಲಿ ಮತ್ತು ತುಂಬಾ ಅನುಭವಿ ಶರೀರದಲ್ಲಿ, ಅಂದ್ರೆ ಅಷ್ಟೆಲ್ಲಾ ಜನ್ಮ ತಗೊಂಡು ಕೊನೆ ಜನ್ಮದಲ್ಲೂ ಪೂರ್ಣ ಅನುಭವ ಮಾಡಿ ವೃದ್ಧರಂಗೆ ಅನುಭವಿಗಳಾಗಿರ್ತಾರೆ ತಾನೆ. ನೋಡಿ ಲಾಸ್ಟ್ ಸಮಯದಲ್ಲಿ ಬಾಬಾ ಅವ್ರ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ವಹ ಭಿ ಸಾಧಾರಣ पर्सनालिटी का यह मतलब नहीं कि राजा रजवाड़ा होगा. ಬಾಬಾ ಪರಮಾತ್ಮ ಪ್ರವೇಶ ಆಗ್ಬೇಕಂದ್ರೆ ಅವರ ಪರ್ಸನಾಲಿಟಿ ಕೂಡ, ಅವರ ವ್ಯಕ್ತಿತ್ವ, ಅವ್ರ ಜೀವನ ಕೂಡ ಅಷ್ಟೇ ಶ್ರೇಷ್ಠ ಇರ್ಬೇಕು. ಅಂದ್ರೆ ಪರ್ಸನಾಲಿಟಿ, ಗ್ರೇಟ್ ಪರ್ಸನಾಲಿಟಿ ಶರೀರದಲ್ಲೇ ಪರಮಾತ್ಮ ಬರ್ತಾರೆ ಅಂತಂದ್ರೆ, ರಾಜರುಗಳ ಶರೀರದಲ್ಲಿ ಅಥವಾ ದೊಡ್ಡ ಸನ್ಯಾಸಿಗಳ ಶರೀರದಲ್ಲಿ ಅಂತಲ್ಲ, ಅದು ಕೊನೆ ಜನ್ಮದ ಶರೀರ ನೋಡಲ್ಲ ಬಾಬಾ. ಬ್ರಹ್ಮ ಬಾಬಾ ಯಾರು? ಫಸ್ಟ್ ಪ್ರಿನ್ಸ್, ಕೃಷ್ಣನ ಅನೇಕ ಜನ್ಮ ತಗೊಂಡು ಕೃಷ್ಣ
ಕೊನೆಯ ಜನ್ಮದಲ್ಲಿದ್ದಾಗ ಅದು ಕೊನೆಯ ಹಂತದಲ್ಲಿ ಬರ್ತಾರೆ. ಬಾಬಾ ಹೇಳ್ತಾರೆ ಇದಕ್ಕೆ ಬ್ರಹ್ಮ ಬಾಬರ್ ಶರೀರಕ್ಕೆ ಅಥವಾ ಬ್ರಹ್ಮ ಬಾಬರ್ನ ಅನುಭವಿ ರಥ ಎಂದು ಹೇಳಬಹುದು. इनके रथ में आता हूँ बहुत जन्मों के अंत में तुमको समझाना पड़े या राजधानी स्थापना होती है. ನೀವು ಮಕ್ಕಳು ಎಲ್ಲರಿಗೂ ತಿಳಿಸ್ಕೊಡ್ಬೇಕು, ಈಗ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಯಹ ರಾಜಧಾನಿ, ಈ ರಾಜಧಾನಿ ಯಾವ ರಾಜಧಾನಿ? ಸ್ವರ್ಗ ತೋರ್ಸಿ ಹೇಳ್ಬೇಕು. ಈ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಮಾಲಾ ಬಂತಿ ಹೇ, ಏನ್ ತಯಾರಾಗ್ತಾ ಇದೆ ಇವಾಗ? ಮಾಲೆ ತಯಾರಾಗ್ತಾ ಇದೆ. ये राजधानी कैसी स्थापना हो रही है? कोई राजा रानी कोई क्या बनते? ರಾಜಧಾನಿ ಹೇಗ್ ಸ್ಥಾಪನೆ ಆಗುತ್ತೆ? ಬಾಬಾ ಹೇಳ್ತಾರೆ ಕೆಲವರು ರಾಜ ರಾಣಿ, ಕೆಲವರು ಪ್ರಜೆಗಳು ಏನೆಲ್ಲ ಆಗ್ತಾರೆ. ये सब बातें एक ही दिन में तो कोई समझ नहीं सकता. ಈ ಎಲ್ಲ ಮಾತುಗಳನ್ನ ಒಂದೇ ದಿನದಲ್ಲಿ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಬೇಹದ್ ಕಾ ಬಾಪ್ ಹಿ ಬೇಹದ್ ಕಾ ವರ್ಷಾ ದೇತೆ ಹೈ. ಬೇಹದ್ದಿನ ತಂದೆನೆ ಬೇಹದ್ದಿನ ಆಸ್ತಿಯನ್ನ ಕೊಡ್ತಾರೆ. ಭಗವಾನ್ ಆಕರ್ ಸಮझाते हैं सो तो मुश्किल थोड़े ಪವಿತ್ರ ಬಂತೆ. ಭಗವಂತ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಮಕ್ಕಳು ಬಹಳ ಕಷ್ಟದಲ್ಲಿ ಅಂದ್ರೆ ಪವಿತ್ರತೆ ಪಾಲನೆ ಮಾಡೋದಷ್ಟು ಈಸಿ ಅಲ್ಲ ಅಂತಿದ್ದಾರೆ ಬಾಬಾ. ಯಹ ಭಿ ಸಮಜ್ನೆ ಮೇ ಟೈಮ್ ಚಾಹಿಯೆ. ಇದು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು? ಸಮಯ ಬೇಕಾಗತ್ತೆ. ಕೆಲವರು ತಕ್ಷಣ ಪವಿತ್ರ ಆಗ್ತಾರೆ, ಕೆಲವರು ಟೈಮ್ ತಗೊಳ್ತಾರೆ. ಚಿಕ್ಕಮ್ಮನ ಮನೆಗೆ ಹೋದಾಗಲ್ಲ ಕಿತನಿ ಸಜಾಯ್ ಖಾತೆ. ಹೀಗೆ ಪವಿತ್ರತೆಯಲ್ಲಿ ಕಷ್ಟಪಟ್ಟು ಪವಿತ್ರತೆಯನ್ನ ಬಿಟ್ರೆ ಅವ್ರು ಎಷ್ಟು ಶಿಕ್ಷೆ ತಿನ್ಬೇಕಾಗತ್ತೆ. ಸಜಾಯ್ ಖಾಕರ್ ಬಿ ಪ್ರಜಾ ಬಂತೆ ಹೇ. ಶಿಕ್ಷೆ ತಿಂದೇನಾಗ್ತಾರ ಅವರು, ಪ್ರಜೆಗಳಾಗ್ತಾರೆ. ಬಾಬಾ ಸಮझाते बच्चे तुम्हें बहुत बहुत मीठा भी बनना है. ನೆಕ್ಸ್ಟ್ ಪುರುಷಾರ್ಥ ಹೇಳ್ತಾರೆ ಬಾಬಾ. ಮಕ್ಕಳೇ, ಮಧುರ ಮಧುರ ಮಕ್ಕಳೇ, ಮತ್ ನೀವೇನಾಗ್ಬೇಕು? ಬಹಳ ಮಧುರ ಮಧುರ ಕೂಡ ಆಗಬೇಕು. ಕೊಯ್ಗೂ ದುಃಖ ನಹಿ ದೇನಾ ಹೇ. ಯಾರಿಗೂ ಏನ್ ಕೊಡಬಾರ್ದು? ದುಃಖ ಕೊಡಬಾರ್ದು. ಬಾಪ್ ಆತೆ ಹಿ ಹೇ, ಬಾಬಾ ಬರೋದೇ ಎಲ್ಲರಿಗೂ ಸುಖದ ದಾರಿಯನ್ನ ತೋರಿಸಲು. ದುಃಖ ಸೇ छुड़ाने, ದುಃಖದಿಂದ ಬಿಡಿಸ್ಲಿಕ್ಕೆ ಬಾಬಾ ಬರ್ತಾರೆ. ಅಂದಮೇಲೆ ಬಾಬಾ ಹೇಳ್ತಾ ಇದ್ದಾರೆ ಫಿರ್ ಖುದ್ ಕಿಸ್ಕೋ ದುಃಖ ಕೈಸೆ ದೇಂಗೆ. ದುಃಖ ದೂರ ಮಾಡ್ಲಿಕ್ಕೆ ಬಂದವರು ದುಃಖ ಬೇರೆಯವ್ರಿಗೆ ಹೆಂಗ್ ಕೊಡ್ತಾರೆ? ಮನುಷ್ಯರಿಗೊಂದು ನಂಬಿಕೆ ಇದೆ ತಾನೆ, ದುಃಖನವನೇ ಕೊಡ್ತಾನೆ, ಸುಖನವನೇ ಕೊಡ್ತಾನೆ. ಆದ್ರೆ ಸತ್ರ ನೋಡು ಭಗವಂತ ಹಿಂಗ್ ಮಾಡ್ಬಿಟ್ಟ, ಸಾಯಿಸ್ಬಿಟ್ಟ, ಬೇಕಿತ್ತ ಇದವನಿಗೆ ಅಲ್ವಾ? ಎಸ ಬಾತೆ ತುಂಬ ಬಚ್ಚೆ ಜಾನ್ತೆ. ಈ ಎಲ್ಲ ಮಾತುಗಳು ಯಾರಿಗ್ ಗೊತ್ತು? ನೀವು ಮಕ್ಕಳಿಗೆ. ಬಾಹರ್ ವಾಲೆ ಬಡಾ ಮುಷ್ಕಿಲ್ ಸಮಜ್ತೆ ಹೇ. ಈ ಜ್ಞಾನ ಹೊರಗಡೆ ಜನರಿಗೆ ಹೊಸಬ್ರಿಗಷ್ಟು ಬೇಗ ಅರ್ಥ ಆಗಲ್ಲ. ಜೋ ಭಿ ಸಂಬಂಧಿ ಆದಿ ಹೇ ಉನ್ ಸಬ್ ಸೆ ಮಮತ್ತು ತೋಡ್ ದೇನಾ ಹೇ. ಯಾರೆಲ್ಲ ಸಂಬಂಧಿ ಇತ್ಯಾದಿಗಳಿದ್ದಾರೆ ಎಲ್ಲರಿಂದ ಮಮತ್ತು ಏನಾಗ್ಬೇಕು? ದೂರ ಆಗ್ಬೇಕು. ಘರ್ ಮೇ ರಹನಾ ಹೇ ಪರಂತು ನಿಮಿತ್ತ ಮಾತ್ರ. ಮನೆಯಲ್ಲಿರ್ಬೇಕು ಆದ್ರೆ ನಿಮಿತ್ತ ಮಾತ್ರ. यह तो बुद्धि में है कि यह सारा दुनिया खत्म हो जाने है. ಈ ಮಾತು ನೀವು ಮಕ್ಕಳ ಬುದ್ಧಿಲಿ ಇರ್ಬೇಕು. ಈಗ ಇಡೀ ಜಗತ್ತು ಏನಾಗ್ತಾ ಇದೆ? ಸಮಾಪ್ತಿ ಆಗ್ತಾ ಇದೆ. ಪರಂತು ಈ ಖ್ಯಾಲಾತ್ ಬಿ ಕಿಸ್ಕೋ ರಹತಾ ನಹಿ. ಆದ್ರೆ ಈ ವಿಚಾರ ಕೂಡ ಯಾರಲ್ಲೂ ಇರಲ್ಲ. जो अनन्य बच्चे है वह समझते वह भी अभी सीखने का पुरुषार्थ करते रहते. ಯಾರು ಅನನ್ಯ ಮಕ್ಕಳಿದ್ದಾರೆ, ಯಾರು ತಿಳ್ಕೊಂಡಿದ್ದಾರೋ ಅವರು ಬಾಬಾ ಹೇಳ್ತಾರೆ ಈಗ ಇದನ್ನ ಕಲಿಯುವಂತ ಪುರುಷಾರ್ಥವನ್ನ ಮಾಡ್ತಾರೆ. ಬಹುತ್ ಫೇಲ್ ಬಿ ಹೋ ಪಡ್ತೆ. ಬಹಳ ಜನ ಏನಾಗ್ತಾರೆ? ಫೇಲ್ ಕೂಡ ಆಗ್ತಾರೆ. ಮಾಯಾ ಕಿ ಚಕ್ರಿ ಬಹುತ್ ಚಲ್ತಿ ಹೇ. ಮಾಯೆ ಬಹಳ ಚಕ್ರವನ್ನ ಹಾಕುತ್ತೆ, ಅಂದ್ರೆ ಬಹಳ ತೊಂದರೆಗಳನ್ನ ಕೊಡುತ್ತೆ. ಬಿ ಬಡಿ ಬಲ್ವಾನ್ ಹೇ. ಮಾಯೆ ಏನಿದೆ ಅಂತೆ? ಬಹಳ ಬಲ್ವಾನ್ ಇದೆ, ಶಕ್ತಿವಾನ್ ಇದೆ. ಪರಂತು ಈ ಬಾತೆ ಅವ್ರ ಕೊಯ್ಗೋ ತೊಡಿ ಸಮझा सकते. ಆದ್ರೆ ಮಾಯೇನೋ ಬಹಳ ಸ್ಟ್ರಾಂಗು ಅಂತ ಬೇರೆಯವ್ರಿಗೆ ಹೇಳಿಕ್ ಆಗತ್ತಾ? ಈ ಮಾತನ್ನು ಬಾಬಾ ಮಕ್ಕಳಿಗೆ ಹೇಳ್ತಾರೆ. ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಅಟೆನ್ಷನ್ ಇರ್ಲಿ ಅಂತ. ಆದ್ರೆ ಹೊರಗಡೆ ಜಗತ್ತಿಗೆ ಮಾಯೇನೋ ಬಹಳ ಸ್ಟ್ರಾಂಗ್ ಇದೆ ಅಂತ ಹೇಳಿಕ್ ಆಗಲ್ಲ. तुम्हारे पास आते समझना चाहिए यह क्या है, इतने रिपोर्ट्स आदि क्यों आती है? अब इन लोगों की तो बदली होती रहती है, तो फिर एक एक को वेट समझाना पड़े.
ಬಾಬಾ ಹೇಳ್ತಾರೆ ಈಗ ಒಬ್ಬೊಬ್ಬರಿಗೂ ನಾವೇನ್ ಮಾಡ್ಬೇಕು ಕುತ್ಕೊಂಡು ತಿಳಿಸ್ಬೇಕು. ಅಷ್ಟೆಲ್ಲಾ ಜನ ಚೇಂಜ್ ಆಗ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಏನ್ ಮಾಡ್ಬೇಕು ನಾವು ಜ್ಞಾನ ತಿಳಿಸ್ಕೊಡ್ಬೇಕು. फिर कहते हैं तो बड़ी अच्छी संस्था है, राजधानी की स्थापना की बातें बड़ी गुप्त गोपनीय है. ನೋಡಿ ಭಕ್ತಿ ಮಾರ್ಗದಲ್ಲಿ ಒಬ್ಬೊಬ್ಬರಿಗೆ ಪ್ರವಚನ ಮಾಡ್ತಾರ. ಅವರು ಒಬ್ಬರಿಗೆ ಪ್ರವಚನ ಮಾಡ್ತಾರೇನು, ಅವ್ರ ಮುಂದೆ 10, 20, 30, 40 ಜನ ಇದ್ರ ಪ್ರವಚನ ಮಾಡ್ತಾರ. ಬಹಳ ಜನರನ್ನ ಸೇರ್ಸಿದ್ರೆ ಅವ್ರು ಹೇಳ್ತಾರೆ. ಆದ್ರೆ ಬಾಬನ್ ಮಕ್ಳು ಏನ್ ಮಾಡ್ತೀವಿ, ಒಬ್ಬರು ಇದ್ರು ಪ್ರವಚನ ಮಾಡ್ತವ್ರಿಗೆ ಗಂಟೆಗಟ್ಲೆ ಕೋರ್ಸ್ ಕೊಡ್ತೀವಿ ಅಲ್ವಾ. ಬಾಬಾ ಹೇಳ್ತಾರೆ ಇದೆಷ್ಟು ಒಳ್ಳೆ ಸಂಸ್ಥೆ ಆಗಿದೆ ಅಂತ ಅವ್ರಿಗೆ ಅನ್ಸುತ್ತೆ, ಸಂಸ್ಕಾರ ಇರೋರ್ಗೆ. ಬಾಬಾ ಹೇಳ್ತಾರೆ ಈ ರಾಜಧಾನಿಯ ಸ್ಥಾಪನೆಯ ಮಾತು ಬಹಳ ಗುಪ್ತ रहस्यमय आಗಿದೆ. बेहद का बाप बच्चों को मिला है तो कितनी हर्षित होने चाहिए. ಬೇಹದ್ದಿನ ತಂದೆ ಮಕ್ಕಳಿಗೆ ಸಿಕ್ಕಿದಾರ ಅಂದ್ಮೇಲೆ ನಾವು ಮಕ್ಕಳು ಎಷ್ಟು ಹರ್ಷಿತರಾಗ್ಬೇಕು. हम विश्व के मालिक देवता बनते हैं तो हमारे में दैवी गुण भी जरूर चाहिए. ನಾ ವಿಶ್ವದ ಮಾಲೀಕ ದೇವತಾ ಆಗ್ತೇವಂದ್ಮೇಲೆ ನಮ್ಮಲ್ಲಿ ಏನಿರ್ಬೇಕು, ದೈವಿ ಗುಣ ಇರ್ಬೇಕು. ಏಮ್ ಆಬ್ಜೆಕ್ಟ್ ಅಂತೂ ಎದುರಿಗೆ ನಿಂತಿದೆ. ಯಹೇ ನೈ ದುನಿಯಾ ಕಿ ಮಾಲಿಕ್ ದೇವತೆಗಳೇ ಯಾರು, ಲಕ್ಷ್ಮೀನಾರಾಯಣ ಯಾರು, ಹೊಸ ಜಗತ್ತಿನ ಮಾಲೀಕರವರು. ಯಾ ತುಮ್ ಹಿ ಸಮಜ್ತೆ ಹೋ, ಇದನ್ನ ನೀವು ಮಕ್ಕಳೇ ತಿಳ್ಕೊಂಡಿದ್ದೀರಿ. हम पढ़ते हैं बेहद का बाप जो नॉलेजफुल है वह हमको पढ़ाते. ಬಾಬಾ ಹೇಳ್ತಾರೆ ನಾವು ಓದ್ತಾ ಇದ್ದೀವಿ, ನಮ್ಗೆ ಓದ್ಸೋರು ಯಾರು, ಬೇಹದ್ದಿನ ತಂದೆ ಯಾರು ನಾಲೆಜ್ಫುಲ್ ಇದ್ದಾರೋ ಅವರೇ ಓದಿಸ್ತಿದ್ದಾರೆ. ಅಮರ ಪುರಿ ಅಥವಾ ಹೆವನ್ಗೆ, ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ನಾವು ಮಕ್ಕಳಿಗೆ ಈ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ. ಈ ನಾಲೆಜ್ ಯಾಕೆ ಕೊಡ್ತಿದ್ದಾರೆ ಬಾಬಾ, ಅಮರಪುರಿ ಕರ್ಕೊಂಡು ಹೋಗ್ಲಿಕ್ಕೆ, ಹೆವನ್ ಕರ್ಕೊಂಡು ಹೋಗ್ಲಿಕ್ಕೆ. ಆಯಂಗೆ ವಹಿ ಬಾಬಾ ಈ ನಾಲೆಜ್ ಕೊಡುವಾಗ ಬರೋರು ಯಾರು ಇಲ್ಲಿ, ಯಾರಂದ್ರೆ ಯಾರು ಕಲ್ಪನೋ ರಾಜ್ಯವನ್ನ ಪಡ್ಕೊಂಡಿದ್ದಾರೋ ಅವರಷ್ಟೇ. ಕಲ್ಪ ಪಹಲೆ ಮಾಲಿಕ್ ಮಾಫಿಕ್ ಹಮ್ ಅಪನಿ ರಾಜಧಾನಿ ಸ್ಥಾಪನಾ ಕರ್ ರಹೆ ಹೈ. ಕಲ್ಪದ ಮೊದಲಿನಂತೆ ನಾವು ನಮ್ಮ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಿದ್ದೇವೆ. ಯ ಮಾಲಾ ಬನ್ ರಹಿ ಹೇ ನಂಬರ್ ವಾರ್, ಈ ಮಾಲೆ ನಂಬರ್ ವಾರ್ ಆಗಿ ತಯಾರಾಗ್ತಾ ಇದೆ. ಜೈಸೆ ಸ್ಕೂಲ್ ಮೇ ಬಿ ಜೋ ಅಚ್ಚಾ ಪಡ್ತೆ ಹೇ ಉನ್ಕೋ ಸ್ಕಾಲರ್ಶಿಪ್ ಮಿಲ್ತಿ ಹೈ. ಯಾರು ಶಾಲೆಯಲ್ಲಿ ಚೆನ್ನಾಗಿ ಓದ್ತಾರೋ ಅವ್ರಿಗೆ ಏನ್ ಸಿಕ್ಬಿಡುತ್ತೆ, ಸ್ಕಾಲರ್ಶಿಪ್ ಸಿಕ್ಬಿಡುತ್ತೆ. ವಹೇ ಹದ್ ಕಿ ಬಾತೆ ತುಮ್ಕೋ ಮಿಲ್ತಿ ಹೈ, ಅದೆಲ್ಲ ಹದ್ದಿನ ಮಾತುಗಳು. ಸ್ಕಾಲರ್ಶಿಪ್ ಸಿಗೋದು ಅದು ಇದು, ನೀವು ಮಕ್ಕಳಿಗೆ ಸಿಗೋದು ಬೇಹದ್ದಿನ ಮಾತುಗಳು. ಬಾಬಾ ಅದು ಹದ್ದಿನ ಮಾತುಗಳು, ಇಲ್ಲಿ ಬೇಹದ್ದಿನ ಮಾತುಗಳಿದ್ದಾವೆ. ಜೋ ತುಮ್ ಬಾಬಾ ಕೆ ಮದದ್ಗಾರ್ ಬಂತೆ ವಹಿ ಊಂಚ್ ಪದ ಪಾತೆ ಹೋ. ಯಾರು ತಂದೆಗೆ ಸಹಯೋಗಿಗಳಾಗ್ತಿರೋ ಅವರೇ ಶ್ರೇಷ್ಠ ಪದವಿಯನ್ನ ಪಡ್ಕೊಂಡ್ಬಿಡ್ತೀರಿ. ವಾಸ್ತವ ತೋ ಮದದ್ ಅಪನೆ ಕೋ ಹಿ ಕರ್ನಿ ಹೈ. ವಾಸ್ತವಾಗಿ ಸಹಯೋಗ ಯಾರಿಗ್ ಮಾಡ್ಬೇಕಾಗಿದೆ, ವಾಸ್ತವಾಗಿ ನನಗೆ ನಾನೇ ಸಹಾಯ ಮಾಡಿಕೊಳ್ಬೇಕು. ಪವಿತ್ರ ಬನ್ನಾ ಹಿ ಸತೋ ಪ್ರಧಾನ್ ಥೇ ಫಿರ್ ಸೆ ಬನ್ನಾ ಹಿ ಜರೂರ್. ಪವಿತ್ರ ಆಗ್ಬೇಕು. ಬಾಬಾ ಹೇಳ್ತಾ ಇದ್ರೆ ಸತೋ ಪ್ರಧಾನ ಇದ್ರು ಪುನಃ ಏನಾಗ್ಬೇಕು, ಸತೋ ಪ್ರಧಾನ ಆಗಬೇಕು. ಬಾಬಾ ಕೋ ಯಾದ್ ಕರ್ನಾ ಹೈ. ಏನ್ ಮಾಡ್ಬೇಕು ಸತೋ ಪ್ರಧಾನ ಆಗ್ಬೇಕಂದ್ರೆ, ಪವಿತ್ರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ತಂದೆನ ನೆನಪು ಮಾಡ್ಬೇಕು. ಹೇಗ್ ನೆನಪು ಮಾಡ್ಬೇಕು, ಊಟತೆ ಬೈಟತೆ ಚಲ್ತೆ ಏನ್ ಮಾಡ್ತಿದ್ರು, ನಡೆದಾಡ್ತಾ ತಿರ್ಗಾಡ್ತಾ ಕೂತ್ಕೊಳ್ತಾ ನಿಂತ್ಕೊಳ್ತಾ. जो बाप हमको विश्व का मालिक बनाते उनको बहुत रुचि से याद करना है. ಹಾಗೂ ಹೇಗ್ ನೆನ್ಪು ಮಾಡ್ಬೇಕು ಬಾಬಾ ಅವ್ರನ್ನ, ಬಾಬಾ ಯಾರಿವ್ರು, ನಮ್ಮನ್ನೆಲ್ಲ ವಿಶ್ವದ ಮಾಲೀಕ ಮಾಡೋರು ಅಂದ್ಮೇಲೆ ನಮ್ಗೆ ಎಷ್ಟು ರುಚಿಯಿಂದ ಎಷ್ಟು ಆಸಕ್ತಿಯಿಂದ ತಂದೆನ ನೆನಪು ಮಾಡ್ಬೇಕು. ಯಾರಿಲ್ಲಾದ್ರೂ ನಿಮ್ಗೆ ಬಹಳ ಲಾಭ ಆದ್ರೆ ಅವ್ರನ್ನ ಹೆಂಗ್ ನೆನ್ಪು ಮಾಡ್ತೀರಿ, ಒಂದೊಂದ್ ಹೆಜ್ಜೆ ಅವ್ರದ್ದು ಹೇಗ್ ನೆನ್ಪಿರುತ್ತೆ ಹಾಗೆ ಬಾಬಾ ಅವ್ರನ್ನ ಅಷ್ಟು ಇಂಟ್ರೆಸ್ಟ್ ಇಂದ ನೆನ್ಪು ಮಾಡ್ಬೇಕಂತಾರೆ ಬಾಬಾ. ಪರಂತು ಇದು ಕಾಮನ್ ತಾನೆ, ಯಾರಿಲ್ಲಾದ್ರೂ ಬಹಳ ಲಾಭ ಇದೆ ನಮ್ಗೆ ಅಂತಂದ್ರೆ ನಾವ್ ಎಷ್ಟವ್ರನ್ನ ನೆನಪು ಮಾಡ್ತೀವಿ. ಆದ್ರೆ ಇಲ್ಲಿ ಬಾಬಾವ್ರನ್ನ ಎಷ್ಟು ನೆನ್ಪು ಮಾಡ್ಬೇಕು. ಇಡೀ ವಿಶ್ವದ ಮಾಲೀಕತ್ವ ನಾವು ಮಕ್ಳಿಗೆ ಕೊಟ್ಬಿಡ್ತಾರೆ, ಅದನ್ನ ನೆನ್ಪು ಮಾಡಲ್ಲ. ಕಾರಣ ಮಾಯಾ ಛೋಡ್ತೇ ನಹಿ ಹೈ. ನೆನಪು ಮಾಡ್ಲಿಕ್ಕೆ ಮಾಯೆ ಬಿಡಲ್ಲ. ಅನೇಕ ಪ್ರಕಾರದ
ವೆರೈಟಿ ರಿಪೋರ್ಟ್ಸ್ ಬಾಬಾರ ಹತ್ರ ಹೋಗ್ತಿರತ್ತಂತೆ. ಬಾಬಾ हमको माया के विकल्प बहुत आते. ಬಾಬಾ ಅವರಿಗೆ ರಿಪೋರ್ಟ್ ಮಾಡ್ತಾರಂತೆ, ಬಾಬಾ ಅನೇಕ ಪ್ರಕಾರದ ಮಾಯೆ ವಿಕಲ್ಪಗಳು, ವಿಕಾರದ ವಿಚಾರಗಳು ಮನಸ್ಸಲ್ಲಿ ಬರುತ್ತೆ ಬಾಬಾ ಅಂತ. ಬಾಬಾ ಕತೆ ಅದಕ್ಕೆ ಬಾಬಾನೇ ಹೇಳ್ತಾರೆ, ಯುದ್ಧಕ ಮೈದಾನೇನ ಬರೋದೇ, ಮತ್ತೆ ಇರೋದೆಲ್ಲಿ ನೀವು? ಯುದ್ಧದ ಮೈದಾನದಲ್ಲಿದ್ದೀರಿ. ಪಾಂಚ್ ವಿಕಾರ ಪರ ಜೀತ ಪಾನಿ. ನೀವು ಮಾಡ್ಬೇಕಾಗಿರೋದೇ ಇದು, 5 ವಿಕಾರಗಳ ಮೇಲೆ ಜಯ ಪಡ್ಕೊಳ್ಳೋದು. बाबा को याद करने से तुम भी समझते हो हम सतो प्रधान बनते हैं. ತಂದೆಯನ್ನ ನೆನಪು ಮಾಡೋದ್ರಿಂದ ನೀವು ಮಕ್ಕಳಿಗೆ ಗೊತ್ತಾಗತ್ತೆ ನಾವು ಸತೋ ಪ್ರಧಾನ ಆಗ್ತೇವೆ. बाप आकर समझाते हैं भक्ति मार्ग वाले कोई भी जानते नहीं. ಬಾಬಾ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಭಕ್ತಿ ಮಾರ್ಗದವರು ಯಾರು ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ, ಇದಂತೂ ಶಿಕ್ಷಣ ಆಗಿದೆ. ಬಾಬಾ ಕತೆ ತುಮ್ ಪಾವನ್ ಕೈಸೆ ಬನೆಂಗೆ. ಬಾಬಾ ಹೇಳ್ತಾರೆ, ಮಕ್ಳು ನೀವ್ ಹೆಂಗ್ ಪಾವನ ಆಗ್ತೀರಿ? ತುಮ್ ಪಾವನ್ ಥೇ ಫಿರ್ ಬನನಾ ಹೈ. ನೀವ್ ಪಾವನ ಇದ್ರಿ, ನಂತರ ಮತ್ತೆ ಆಗ್ಬೇಕು. ದೇವತಾ ಪಾವನ್ ಏನಾ, ದೇವತೆಗಳೇನಾಗಿದ್ರು? ಪಾವನ ಇದ್ರು ತಾನೆ. ಬಚ್ಚೆ ಜಾನ್ತೆ ಹಮ್ ಸ್ಟೂಡೆಂಟ್ ಪಡ್ ರಹೆ ಹೇ. ನೀವು ಮಕ್ಳಿಗೆ ಗೊತ್ತಿದೆ, ವಿದ್ಯಾರ್ಥಿಗಳು ಓದ್ತಿದ್ದೇವೆ. ಭವಿಷ್ಯ ಮೇ ಫಿರ್ ಸೂರ್ಯವಂಶಿ ರಾಜ್ಯ ಮೇ ಆಯಂಗೆ. ಭವಿಷ್ಯದಲ್ಲಿ ನಾವೆಲ್ಲ ಸೂರ್ಯವಂಶಿ ರಾಜ್ಯದಲ್ಲಿ ಬರ್ತೇವೆ. उसके लिए पुरुषार्थ भी अच्छी ರೀತಿ करना है. ಅದಕ್ಕಾಗಿ ಪುರುಷಾರ್ಥ ಕೂಡ ಏನ್ ಮಾಡ್ಬೇಕು? ಬಹಳ ಚೆನ್ನಾಗಿ ಮಾಡ್ಬೇಕಂತಾರೆ ಬಾಬಾ. ಸಾರಾ ಮಾರ್ಕ್ಸ್ ಪರ್ ಮದಾರ್ ಹೈ. ಎಲ್ಲದಕ್ಕೂ ಆಧಾರ ಯಾವುದು? ಮಾರ್ಕ್ಸ್. ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ರೆ ಸೂರ್ಯವಂಶಿ ರಾಜ್ಯದಲ್ಲಿ ಬರ್ತೀರಿ. ಗುರಿ ಇರೋದು ಸೂರ್ಯವಂಶಿ ಆಗೋದು ಅಲ್ವಾ? ಯುದ್ಧಕ್ಕೆ ಮೈದಾನ ಮೇ ಫೇಲ್ ಹೋನೆ ಸೆ. ಯುದ್ಧದ ಮೈದಾನ ಸೂರ್ಯವಂಶಗಳಿಗೂ, ಅವರು ಯುದ್ಧದ ಮೈದಾನದಲ್ಲೇ ಇದ್ದಾರೆ. ಚಂದ್ರವಂಶದಲ್ಲಿ ಬರೋರು ಅವರು ಯುದ್ಧದ ಮೈದಾನದಲ್ಲೇ ಇದ್ದಾರೆ. ಆದ್ರೆ ಈ ಯುದ್ಧದ ಮೈದಾನದಲ್ಲಿ ಯಾರು ಪಾಸ್ ಆಗ್ತಾರೋ ಅವರು ಸೂರ್ಯವಂಶಿಗಳಾಗ್ತಾರೆ, ಫೇಲ್ ಆದವರು ಚಂದ್ರವಂಶಿಗೆ ಹೊರಟೋಗ್ತಾರೆ. ಉನ್ಹೋನೆ ಫಿರ್ ಯುದ್ಧ ಕಾ ನಾಮ್ ಸುನ ತೀರ್ ಕಮಾನ್ ಆದಿ ದೇ ದಿಯೆ. ಆದ್ರೆ ಅವರು ಯುದ್ಧ ಎನ್ನುವಂತ ಹೆಸರು ಕೇಳಿ, ಯುದ್ಧ ಅಂತ ಹೆಸರು ಕೇಳಿದ್ರಲ್ಲ, ಅದಕ್ಕೆ ರಾಮನ ಕೈಯಲ್ಲಿ ಏನ್ ಕೊಟ್ಬಿಟ್ರು? ಬಿಲ್ಲು ಬಾಣ ಎಲ್ಲ ಕೊಟ್ರು. ಆದ್ರೆ ವಿಷ್ಣುವಿನ ಕೈಲಿ ಗದೆ ಕೊಟ್ಟಿದ್ದಾರೆ, ಆದ್ರೆ ಅವನು ಹೆಂಗ್ ಹಿಡ್ಕೊಂಡಿದ್ದಾರೆ? ಅದು ವಿಜಯದ ಸಂಖ್ಯೆ. ಗೆದ್ದು ಬಿಟ್ಟಿದೀನಿ ಅಂತ, ಗೆದ್ದ ಮೇಲೆ ಕೆಳಗಡೆ ಇಳಿಸ್ತಾರೆ. ಆದ್ರೆ ರಾಮ ಹೆಗಲಿಗೆ ಏರಿಸ್ಕೊಂಡ್ಬಿಟ್ಟಿದ್ದಾನೆ ಬಿಲ್ಲು ಬಾಣವನ್ನ ಅಲ್ವಾ? ರೆಡಿ ಪೊಸಿಷನ್, ಯುದ್ಧ ಮಾಡ್ಲಿಕ್ಕೆ. ಯಾವಾಗ್ಲೂ ಯುದ್ಧ ಮಾಡ್ತಾ ಇರೋದು ಅಂತ. ಅವ್ರೇನಾಗ್ಬಿಡ್ತಾರೆ? ಯಾರೋ ಮಾಯಲ್ಲೇ ಇರ್ತಾರೆ, ಮಾಯೆ ಜೊತೆ ಯುದ್ಧ ಮಾಡ್ತಾನೆ ಇರ್ತಾರೆ, ಯೋಧರಾಗೇ ಉಳ್ಕೊಳ್ತಾರೆ, ಯೋಗಿ ಆಗಲ್ಲ. ಅವ್ರು ಚಂದ್ರವಂಶದಲ್ಲಿ ಬರ್ತಾರೆ, ಅವ್ರು ಫೇಲ್ ಅಂತ ಅರ್ಥ. ಅದಕ್ಕೆ ಬಾಬಾ ಹೇಳ್ತಾರೆ, ಅವರು ಯುದ್ಧ ಅಂತ ಹೆಸರು ಕೇಳಿ ತೀರ್ ಕಮಾನ್, ಬಿಲ್ಲು ಬಾಣ ತೋರ್ಸಿದ್ರು. ಕ್ಯಾ ವಹಾ ಬಾಹುಬಲ್ ಕಿ ಲಡಾಯಿ ಥಿ ಜೋ ತೀರ್ ಕಮಾನ್ ಆದಿ ಚಲಾಯಿ. ತ್ರೇತಾಯುಗದಲ್ಲಿ ಬಾಹುಬಲವನ್ನ ಅವರು ಪ್ರಯೋಗ ಮಾಡ್ತಿದ್ರೇನು, ಯುದ್ಧ ಮಾಡ್ತಿದ್ರೇನು ಅವರು? ರಾಮ ಎಂದಾದ್ರೂ ಬಿಲ್ಲು ಬಾಣ ಉಪಯೋಗಿಸಿದಾನೇನು? ऐसी कोई बात नहीं है. बिल्लू बाणा राम उपयोग से ಇಲ್ಲ. ಹಾಗೆ ಬಾಣೋ ಕಿ ಲಡಾಯಿ ಚಲ್ತಿ ಥಿ. ಮೊದಲೆಲ್ಲ ಯಾವ ಯುದ್ಧ ನಡೀತಿತ್ತು? ಇವಾಗ ನಂಗೆ ಬಾಂಬ್ಸ್ ಗಳಿಂದ ಯುದ್ಧ ಅಲ್ಲ, ಬಿಲ್ಲು ಬಾಣ. ಅದಕ್ಕಿಂತ ಮೊದಲು ಕಲ್ಲಿನ ಆಯುಧಗಳನ್ನ ತಾವೇ ಮಾಡ್ತಿದ್ರು. ಆಮೇಲೆ ಬಿಲ್ಲು ಬಾಣದ ಯುದ್ಧ ಶುರು ಆಯ್ತು. ಆಮೇಲೆ ಏನು ಈ ರೈಫಲ್ಸ್, ಬಂದೂಕುಗಳದ್ದು, ಆಮೇಲೆ ಈಗ ಬಾಂಬ್ಸ್. ಈ ಸಮಯ ತಕ್ಕ ಭೀ ನಿಶಾನೆ ನೋಡಿ, ಇಲ್ಲಿವರೆಗೂ ಅದರ ನಿಶಾನೆಗಳಿದೆ ಬಿಲ್ಲು ಬಾಣದು. ಕೊಯ್ ಚಲಾನೆ ಮೇ ಬಡಿ ಹುಷಾರ್ ಹೋತೆ. ಕೆಲವರು ಬಿಲ್ಲು ಬಾಣ ಹೊಡೋದಕ್ಕೆ ಬಹಳ ಏನಾಗಿರ್ತಾರೆ? ಪ್ರವೀಣರಾಗಿರ್ತಾರೆ, ಬಹಳ ಬುದ್ಧಿವಂತರಿರ್ತಾರೆ. ಎಂತೆಂತ ಬಿಲ್ಲು ಬಾಣ ಹೊಡಿತಿದ್ರು ಅಂದ್ರೆ, ನೋಡಿ ಇಲ್ಲಿಂದ ಕಿಲೋಮೀಟರ್ ಗಟ್ಲೆ ಬಾಣ ಹೊಡಿತಿದ್ರು. ಅದೆಂಗಿರ್ಬೋದು, ಎಷ್ಟು ಅವ್ರ ಹತ್ರ ಶಕ್ತಿ ಇರ್ಬೋದು. ಆಮೇಲೆ ಶಬ್ದ ಕೇಳ್ತಿದ್ರಷ್ಟೇ, ಆ ದೃಶ್ಯ ಕಾಣ್ತಿರ್ಲಿಲ್ಲ ಅವ್ರಿಗೆ. ಎಲ್ಲೋ ಇರುವಂತವ್ರು, ಎಷ್ಟೋ ಕಿಲೋಮೀಟರ್ ದೂರ ಇರೋರು ಕಣ್ಣಿಗೆ ಕಾಣಲ್ಲ, ಅದ್ರ ಶಬ್ದ ಬರ್ತಾ ಇರುತ್ತಲ್ಲ, ಯಾರೋ ಓಡಾಡ್ತಿದ್ದಾರೆ, ನೀರ್ ತುಂಬ್ತಾ ಇದ್ದಾರೆ. ಅಲ್ಲೇನ್ ಮಾಡುದು? ಬಾಣ ಬಿಟ್ರೆ ಅವ್ರು ಎಷ್ಟೋ ಕಿಲೋಮೀಟರ್ ದೂರ ನೋಡ್ತಾ ಇಲ್ಲ, ಬರೀ ಶಬ್ದ ಕೇಳ್ತಿದ್ರು, ಅಲ್ಲಿ ಬಾಣ ಹೊಡಿತಿದ್ರು. ಪ್ರಾಣಿ ಅದೇನಿದ್ರು ಸಾಯ್ತು. ಶಬ್ದವೇದಿ ಬಾಣ ಅಂತ ಅದತ್ತ ಹೆಸರು. ಹೀಗೆ ಬಹಳ ಬುದ್ಧಿವಂತರಾಗಿರ್ತಾರೆ ಕೆಲವರು.
अब इस ज्ञान में लड़ाई आदि की कोई बात नहीं है. ಮತ್ತೆ ಇಂಥದ್ದು ಕೇಳಿದೀವಿ ತಾನೆ ಶಾಸ್ತ್ರದಲ್ಲಿ, ಅರ್ಜುನ ಬಾಣ ನೆಲಕ್ಕೆ ಬಿಟ್ರೆ ನೆಲದಿಂದ ನೀರ್ ಚಿಮ್ತು ಅಂತ. ಅಂದ್ರೆ ನೀರು ಸಿಡಿಯುವಷ್ಟು ಅಲ್ಲಿ ಬಾಣ ಬಿಟ್ಟಿದ್ದಾರೆ ಅಂತಂದ್ರೆ ಅದು ಎಷ್ಟು ಪ್ರವೀಣ ಇರ್ಬೋದು, ಎಷ್ಟು ಬುದ್ಧಿವಂತ ಇರ್ಬೋದು. ಬಾಬಾ ಹೇಳ್ತಾರೆ, ತುಮ್ ಜಾನ್ತಿ ಹೋ ಶಿವ್ ಬಾಬಾ ಹಿ ಜ್ಞಾನ ಕಾ ಸಾಗರೆ. ನೀವು ಮಕ್ಳಿಗೆ ಗೊತ್ತಿದೆ ಶಿವ್ ಬಾಬಾನೇ ಯಾರು? ಜ್ಞಾನದ ಸಾಗರ. ಜಿನ್ಸೆ ಹಮ್ ಯಹ ಪದ ಪಾತೆ, ಅವರಿಂದಲೇ ನಾವು ಈ ಪದವಿಯನ್ನ ಪಡ್ಕೊಳ್ತೇವೆ. अब बाबा कहते देह सहित देह के सभी संबंधों से ममत्व तोड़ना है. ಈಗ ತಂದೆ ಹೇಳ್ತಾರೆ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳ ಮಮತ್ವವನ್ನ ಬಿಟ್ಬಿಡಿ. ಯಸ ಪುರಾಣ ಹೇ, ಯಾಕೆಂದ್ರೆ ಇವೆಲ್ಲ ಏನು ಹಳೆಯದು. ನೈ ದುನಿಯಾ ಹೊಸ ಜಗತ್ತೇನದು. ಗೋಲ್ಡನ್ ಏಜ್ ಭಾರತ ಥಾ, ಕಿತನಾ ನಾಮ್ ಮಶೂರ್ ಥಾ, ಅದಕ್ಕಾದ್ರೆ ಹೆಸರು ಎಷ್ಟು ಪ್ರಸಿದ್ಧ ಇತ್ತು. ಪ್ರಾಚೀನ ಯೋಗ ಯಾವಾಗ ಮತ್ತೆ ಯಾರು ಕಲಿಸಿದ್ರು ಇದು ಯಾರಿಗೂ ಗೊತ್ತಿಲ್ಲ. ಭಾರತದ ಪ್ರಾಚೀನ ಯೋಗ ಅಂತ ಪ್ರಸಿದ್ಧ ಇದೆ, ಆದ್ರೆ ಅದನ್ನ ಯಾರು ಕಲಿಸಿದ್ರು, ಯಾವಾಗ ಕಲಿಸಿದ್ರು ಇದು ಯಾರಿಗೂ ಗೊತ್ತಿಲ್ಲ. ಜಬ ತಕ್ ಖುದ್ ನಾ ಆಕರ್ ಸಮझाए, ಎಲ್ಲಿವರೆಗೆ ಅವರೇ ಬಂದು ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಇದು ಅರ್ಥ ಆಗೋದಿಲ್ಲ. ಯಹಿ ನೈ ಚೀಸ್, ಭಾವಜ್ಞಾನ ಏನಿದು, ಇದು ಹೊಸದು. ಕಲ್ಪ ಕಲ್ಪ ಜೋ ಹೋತಾ ಆಯಾ ವಹಿ ಫಿರ್ ರಿಪೀಟ್ ಹೋಗಾ. ಕಲ್ಪ ಕಲ್ಪನೆ ಏನಾಗ್ತಾ ಬಂದಿದ್ಯೋ ಅದೇ ರಿಪೀಟ್ ಆಗತ್ತೆ. ಉಸ್ಮೆ ಫರ್ಕ್ ನಹಿ ಪಡ್ ಸಕ್ತಾ, ಅದರಲ್ಲಿ ಸ್ವಲ್ಪನ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. बाबा कहते अब यह अंतिम जन्म पवित्र रहने से फिर 21 जन्म तुमको कभी अपवित्र नहीं होना है. ಬಾಬಾ ಹೇಳ್ತಾರೆ ಈಗ ಇದು ಅಂತಿಮ ಜನ್ಮ, ಇದರಲ್ಲಿ ನಾವು ಪವಿತ್ರ ಆಗ್ಬಿಟ್ರೆ 21 ಜನ್ಮ ನೀವೆಂದೂ ಅಪವಿತ್ರ ಆಗೋದೇ ಇಲ್ಲ. बाप कितनी अच्छी रीति समझाते फिर भी सब एक रस तोड़ी पड़ते. ಬಾಬಾ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಆದ್ರೂ ಎಲ್ಲರೂ ಏಕರಸವಾಗಿ ಓದೋದಿಲ್ಲ. ಒಬ್ಬರಿಗೆ ಇನ್ನೊಬ್ಬರಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ. ಕೆಲವರಿಗೆ ಜ್ಞಾನ ಧಾರಣೆಯಲ್ಲಿ ಅಥವಾ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಂದ್ರೆ ಬಾಬಾ ಇದ್ರೆ ಪುರುಷಾರ್ಥದಲ್ಲಿ ಮಕ್ಕಳಲ್ಲಿ ಕೆಲವರಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ ಅಂದ್ರೆ ಹಗಲು ರಾತ್ರಿ ಅಷ್ಟು. ಆತೆ ಪಡ್ನೇಲಿ ಬಂದಿರೋದು ಯಾಕೆ? ಓದ್ಲಿಕ್ಕೆ ಬಾಬಾವ್ರ ಹತ್ರ. ಫಿರ್ ತೋಡಾ ಪಡ್ಕರ್ ಗುಮ್ ಹೋ ಜಾತೆ, ಸ್ವಲ್ಪ ಓದಿ ಹೋಗ್ಬಿಡ್ತಾರೆ. जो अच्छी रीति समझते वह अपना अनुभव भी सुनाते, कैसे हम आए, फिर कैसे हमने पवित्रता की प्रतिज्ञा की. बाबा कहते पवित्रता की प्रतिज्ञा कर फिर एक बार भी पतित बना तो भी कमाई छट हो जाएगी. ನೋಡಿ ಏನ್ ಹೇಳ್ತಾರೆ ಬಾಬಾ, ಕೆಲವರು ಬರ್ತಾರೆ, ಚೆನ್ನಾಗಿ ಓದ್ತಾರೆ ಸ್ವಲ್ಪ ದಿನ, ಆಮೇಲೆ ಕ್ಲಾಸ್ ಬಿಟ್ಟು ಬಿಡ್ತಾರೆ. ಕೆಲವರು ಚೆನ್ನಾಗಿ ಓದ್ತಾರೆ, ವಾಪನ ಅವರು ತಮ್ಮ ಅನುಭವ ಹೇಳ್ತಾರೆ. ಚೆನ್ನಾಗಿ ಓದೋರು ನಾವ್ ಹೆಂಗೆ ಜ್ಞಾನಕ್ಕೆ ಬಂದ್ವಿ, ಹೇಗೆ ನಾವು ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ವಿ. ಪವಿತ್ರತೆ ಪ್ರತಿಜ್ಞೆ ಮಾಡಿ ಒಂದು ಸಲ ಪತಿತ ಆದ್ರೂ ಹಿಂದೆ ಮಾಡಿದಂತ ಸಂಪಾದನೆ ನಷ್ಟ ಆಗತ್ತೆ. ಫಿರ್ ವಹ ಅಂದರ್ ಮೇ ಖಾತಾ रहेगा, किसको भी कह नहीं सकेंगे कि बाबा को याद करो. ಮೂಲ ಬಾತ ಮೂಲ ಮಾತೆ ಯಾವುದು? ವಿಕಾರ ಕೆ ಲಿಯೇ ಹಿ ಪೂಛ್ತೆ ಹೈ. ಯಾರು ಪವಿತ್ರತೆಯ ಬಗ್ಗೆ, ಪವಿತ್ರತೆಯನ್ನ ಪಾಲನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಪವಿತ್ರತೆ ಬಗ್ಗೆ ಹಾಗೂ ಬಾಬಾವ್ರನ್ನ ನೆನಪು ಮಾಡೋ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮೂಲ ಮಾತು ಪವಿತ್ರತೆಯ ವಿಷಯ ಆಗಿದೆ. तुम बच्चों को यह पढ़ाई रेग्युलर पढ़नी है. ನೀವು ಮಕ್ಳೇನ್ ಮಾಡ್ಬೇಕು? ಈ ಶಿಕ್ಷಣನ ರೆಗ್ಯುಲರ್ ಆಗಿ ಓದ್ಬೇಕು. ಬಾಬಾ कहते हम तुमको नई नई बातें सुनाता. ಬಾಬಾ ಏನ್ ಹೇಳ್ತಾರೆ, ಮಕ್ಳೇ ನಿಮ್ಗೆ ಹೊಸ ಹೊಸ ಮಾತುಗಳನ್ನ ಹೇಳ್ತೇನೆ. ತುಮ್ ಹೋ, ನೀವ್ಯಾರು? ಸ್ಟೂಡೆಂಟ್, ವಿದ್ಯಾರ್ಥಿಗಳು. ತುಮ್ಕೋ ಭಗವಾನ್ ಪಢಾತೆ ಹೈ, ಓದಿಸೋರು ಯಾರು ನಿಮಗೆ? ಭಗವಂತ. भगवान के तुम स्टूडेंट हो, नाम यार विद्यार्थी भगवंत. ऐसी ऊंची पढ़ाई को तो एक दिन भी मिस नहीं करनी है. ಇಂಥ ಒಂದು ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣವನ್ನ ಒಂದು ದಿನಾನೂ ಏನ್ ಮಾಡ್ಬಾರ್ದು, ಮಿಸ್ ಮಾಡ್ಕೋಬಾರ್ದು. ಏಕ್ ದಿನ್ ಬಿ ಮುರಳಿ ನ ಸುನೇತೋ, ಒಂದು ದಿನಾನು ಆದ್ರೂ ಮುರಳಿ ಕೇಳಿಲ್ಲ ಅಂದ್ರೆ ಏನಾಗುತ್ತೆ? ಆಬ್ಸೆಂಟ್ ಪಡ್ ಜಾತಾ ಹೈ. ಬಾಬಾ ರಿಜಿಸ್ಟರ್ ನಲ್ಲಿ ರಿಜಿಸ್ಟರ್ ಆಗ್ಬಿಡ್ತೇವೆ, ಇವತ್ತು ಆಬ್ಸೆಂಟ್ ಇದ್ದಾರೆ. ರೆಗ್ಯುಲರ್ ಓದೋದಕ್ಕೂ ಏನಿದೆ? ಮಾರ್ಕ್ಸ್ ಇದೆ ತಾನೆ.
ನೀವು ಬಂದ್ಮೇಲೆ ಹೇಗ್ ಓದಿದ್ರಿ, ಹೇಗ್ ಬಿಟ್ಟಿದ್ರಿ ಅದಕ್ಕೂ ಮಾರ್ಕ್ಸ್ ಇದೆ. ಆಮೇಲೆ ರೆಗ್ಯುಲರ್ ಬಂದ್ರೋ ಇಲ್ಲೋ ಅನ್ನೋದಕ್ಕೂ ಮಾರ್ಕ್ಸ್ ಇದೆ. ಚಾರ್ಟ್ ಇಟ್ರೋ ಇಲ್ಲೋ ಅನ್ನೋದಕ್ಕೂ ಮಾರ್ಕ್ಸ್ ಇದೆ. ಅದರಲ್ಲಿ ನೀವು ಏನು ನೀವು ಇಡೀ ದಿನ ಫಾಲೋ ಮಾಡ್ತೀರಿ ಅದಕ್ಕೂ ಏನಿದೆ, ಮಾರ್ಕ್ಸ್ ಇದೆ. ಬಾಬರ್ ಶ್ರೀಮತ ಒಂದೊಂದು ಹೆಜ್ಜೆಯಲ್ಲೂ ಅದ್ಯಾಕೆ ಹಿಂಗೆ ಬಾಬಾ ಗೊತ್ತಾಗಲ್ವಾ, ಅದ್ಯಾಕ್ ಬರಿಬೇಕು, ಅಥವಾ ಮುರಳಿನ ಇವತ್ತಿಲ್ಲ ನಾಳೆ ಕೇಳ್ತೀವಿ ಇವತ್ತಾಗ್ಲಿಲ್ಲ, ಅವೆಲ್ಲ ನಡೆಯಲ್ಲ. ರೆಗ್ಯುಲರ್ ಓದಿದ್ರೆ ಅದಕ್ಕೂ ಮಾರ್ಕ್ಸ್ ಇದೆ. ಇಲ್ಲಾಂದ್ರೆ ಬಾಬಾ ರಿಜಿಸ್ಟರ್ ಏನಾಗ್ಬಿಡುತ್ತೆ, ಆಬ್ಸೆಂಟ್ ಆಗ್ಬಿಡುತ್ತೆ. ಅಚ್ಚಿ ಅಚ್ಚಿ ಮಹಾರಥಿ ಬಿ ಮುರಳಿ ಮಿಸ್ ಕರ್ ದೇತೆ ಹೇ. ನೋಡಿ, ಒಳ್ಳೊಳ್ಳೆ ಮಹಾರಥಿಗಳು ಕೂಡ ಏನ್ ಮಾಡ್ಬಿಡ್ತಾರ, ಒಂದ್ಸಲ ಮುರಳಿಯನ್ನ ತಪ್ಪಿಸ್ಕೊಂಡ್ ಬಿಡ್ತೀರಿ ಅಂತಾರೆ ಬಾಬಾ. ವ ಸಮಜ್ತೆ ಹೇ ಹಮ್ ತೋ ಸಬ್ ಕುಚ್ ಜಾನ್ತೆ ಹೇ, ಮುರಳಿ ನೈ ಪಡಿ ತೋ ಕ್ಯಾ ಹುವಾ. ನನಗೆಲ್ಲ ಗೊತ್ತಲ್ಲ. ಬಾಬಾ ಅದೇ ತಾನೇ ಹೇಳ್ತಾರೆ, ನಾನು ಎಲ್ಲ ಓದ್ಬಿಟ್ಟಿದ್ದೀನಿ. ನಾನು 80 ವರ್ಷ ಆಯ್ತು ಜ್ಞಾನಕ್ ಬಂದು, 40 ವರ್ಷ ಆಯ್ತು ಜ್ಞಾನಕ್ ಬಂದು. 6 ವರ್ಷಕ್ಕೊಮ್ಮೆ ಸಾಕಾರ ಮುರಳಿ ರಿಪೀಟ್ ಆಗುತ್ತೆ. ಅಂದ್ರೆ ಎಷ್ಟ್ ಸಲ ರಿಪೀಟ್ ಆಗಿದೆ, ನಾನು ಎಲ್ಲಾ ಮುರಳಿ ಕೇಳಿದೀನಿ ಬಿಡು ಅಂತ ಮುರಳಿ ತಪ್ಪಿಸಬಾರದು ಅಂತಿದ್ದಾರೆ ಬಾಬಾ. ದಾದಿಯವರು ಇವತ್ತಿಗೂ ಏನ್ ಮಾಡ್ತಾರೆ, ಅವ್ರ ಕೈಯಲ್ಲಿ ಮುರಳಿ ಇರುತ್ತೆ. ರತನ್ ಮೋಹಿನಿ ದಾದಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಮುರಳಿ. ಜಾನಕಿ ದಾದಿಯವ್ರನ್ನೆಲ್ಲ ನೋಡಿದೀವಿ, ಖಾಲಿ ಇತ್ತು ಮುರಳಿ ಕೈಯಲ್ಲಿ ಇರ್ತಿತ್ತು. ಹೆಂಗೆ ಖಾಲಿ ಇದ್ರೆ ನಾವು ಫೋನ್ ಹಿಡ್ಕೋತೀವಲ್ಲ, ಅವ್ರ ಕೈಯಲ್ಲಿ ಏನಿರ್ತಿತ್ತು, ಮುರಳಿ ಇರ್ತಿತ್ತು. ಅದನ್ನ ನಾವು ಫಾಲೋ ಮಾಡ್ಬೇಕು. ನಮ್ ಕೈಲಿ ಯಾವಾಗ್ಲೂ ಏನಿರ್ಬೇಕು, ಮುರಳಿ ಇರ್ಬೇಕು ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಮುರಳಿ ನಹಿ ಪಡೀತು ಕ್ಯಾ ಹುವಾ. ನಾನ್ ಮಹಾರಥಿ, ನಾನ್ ಬೇಕಾದಷ್ಟು ಕೇಳಿದ್ದೀನಿ, ನಾನು ಎಷ್ಟು ಸಲ ಓದಿದ್ದೀನಿ, ನಾನು ಇವತ್ತು ಓದ್ದೇ ಇದ್ರೆ ಏನಾಯ್ತು ಅಂತ ಎಂದು ಮುರಳಿಯನ್ನ ನೆಗ್ಲೆಕ್ಟ್ ಮಾಡಬಾರ್ದು. ದಾದಿಯವರೆಲ್ಲ ಇದ್ದಾಗ ದಾದಿಯವರೆಲ್ಲ ಫ್ರಂಟ್ ಲೈನ್ ಅಲ್ಲಿ ಕೂತಿರ್ತಿದ್ರು. ಎಲ್ಲರ ಕೈಯಲ್ಲಿ ಡೈರಿ ಪೆನ್ನು ಇರ್ತಿತ್ತು. ಅಷ್ಟು ಇಂಟ್ರೆಸ್ಟ್, ಒಂದೊಂದು ವಾಕ್ಯನೂ ಹೆಂಗ್ ಕೇಳ್ತಿದ್ರು. ಮತ್ತೆ ಎಷ್ಟು ಸಲ ಅವ್ರು ಕ್ಲಾಸ್ ಮಾಡಿದ್ದಾರೆ. ಪ್ರಕಾಶ್ ಮಣಿ ದಾದೀಜಿ ಅವ್ರಿದ್ದಾಗ ಸುಮಾರು ದಾದಿರಿದ್ರು, ಒಂದು 15-20 ಜನ ದಾದಿರೆಲ್ಲ ಮುಂದೆ ಕೂತಿರ್ತಿದ್ರು. ಎಲ್ಲರ ಕೈಯಲ್ಲೂ ನೋಟ್ ಬುಕ್ ಪೆನ್ ಫ್ರಂಟ್ ಲೈನ್ ಅಲ್ಲೇ ಕೂತಿರ್ತಿದ್ರು. ನಾವ್ ಕೇಳಿದೆ ಬಿಡು ಅಂತ ಎಲ್ಲೋ ಹಿಂದೆ ಹೋಗಿ ಹೆಂಗೋ ನೆಗ್ಲೆಕ್ಟ್ ಮಾಡ್ಕೊಂಡು ಕೇಳ್ತಿರ್ಲಿಲ್ಲ. ಅದೇದೋ ಟೈಮ್ ನಲ್ಲಿ ಬರ್ತಿರ್ಲಿಲ್ಲ. ಮುರಳಿ ಸ್ಟಾರ್ಟ್ ಆಗೋ 15 ನಿಮಿಷ ಮೊದಲು ಎಲ್ಲಾ ದಾದಿಯರು ಬಂದು ಕೂತಿರ್ತಿದ್ರು ಕ್ಲಾಸಿಗೆ. ಪ್ರಕಾಶ್ ಮಣಿ ದಾದಿ ಅದೆಷ್ಟು ಸಲ ಕ್ಲಾಸ್ ಮಾಡಿರ್ಬೋದು. 69ನೇ ಇಸ್ವಿಯಿಂದ ಅವರು ಮುರಳಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಮುರಳಿ ಹೇಳೋ ಸ್ಟೈಲ್ ಹೆಂಗಿರ್ತಿತ್ತು ದಾದಿದು ಅಂತಂದ್ರೆ, ಏನೋ ಹೊಸಾದ್ ಇವತ್ತು ಹೇಳ್ತಿದ್ದಾರೆ ಅದನ್ನ ಇವ್ರು ಹೇಳ್ತಿದಾರೇನೋ, ಅಷ್ಟು ಖುಷಿ, ಅಷ್ಟು ಇಂಟ್ರೆಸ್ಟ್ ಇಂದ ಹೇಳ್ತಿದ್ರು ಅಲ್ವಾ. ನೋಡಿ ಮಹಾರಥಿಗಳು ಹೇಗಿರ್ತಾರೆ. ಅದಕ್ಕೆ ಬಾಬಾ ಇದ್ರೆ, ನಾನ್ ಮಹಾರಥಿ, ನಾನ್ ಬಹಳ ಕೇಳಿದ್ದೀನಿ, ಬಹಳ ಓದಿದ್ದೀನಿ, ನಾನು ಓದ್ದೇ ಇದ್ರೆ ಏನಂತೆ ಅಲ್ಲ. ಅರೆ ಅಬ್ಸೆಂಟ್ ಪಡ್ ಜಾಯಿಗೆ. ನೀನ್ ಮಹಾರಥಿ ಆಗಿದ್ರೇನು, ನೀನ್ ಕ್ಲಾಸ್ ಬರ್ಲಿಲ್ಲ ಅಂದ್ರೆ ಅಬ್ಸೆಂಟ್ ಹಾಕ್ಬಿಡ್ತಾರೆ ಬಾಬಾ. ನಾಪಾಸ್ ಹೋ ಜಾಯಂಗೆ. ಅವರು ಮಹಾರಥಿಗಳನ್ನ ಕೊಂಡವರು ಏನಾಗ್ಬಿಡ್ತಾರೆ, ಕ್ಲಾಸಿಗೆ ಬರದೇ ಇದ್ರೆ ನಾಪಾಸ್ ಆಗ್ಬಿಡ್ತಾರೆ. बाप खुद कहते, रोज ऐसे अच्छे अच्छे पॉइंट सुनाता हूँ जो समय पर समझाने में बहुत काम आएगी. ನಿಮ್ಗೂ ಹೆಲ್ಪ್ ಆಗುತ್ತೆ ಮುರಳಿ ಕೇಳೋದ್ರಿಂದ. ಆಮೇಲೆ ನಾನು ಹೊಸ ಮಾತು ಹೇಳ್ತೀನಲ್ಲ, ನಿಮ್ಗೆ ಜ್ಞಾನ ಕೊಡ್ಲಿಕ್ಕೂ ಕೂಡ ಉಪಯೋಗ ಆಗುತ್ತೆ. ಬಾಬಾ ಹೇಳ್ತಾರೆ, ನೈ ಸುನೆಂಗೆ ತೋ ಫಿರ್ ಕೈಸೆ ಕಾಮ್ ಮೇ ಲಾಯೆಂಗೆ. ನೀವು ಮುರಳಿನೇ ಕೇಳದೆ ಇದ್ರೆ ಜ್ಞಾನವನ್ನ ನೀವು ಹೇಗೆ ತೊಡಗಿಸ್ಕೊಳ್ತೀರಾ ಜೀವನದಲ್ಲಿ, ಹೇಗೆ ಕೆಲಸ ತಗೋತೀರಾ ಜ್ಞಾನದಿಂದ. ಜಬ್ ತಕ್ ಜೀನಾ ಹೇ, ಎಲ್ಲಿವರೆಗೆ ಬದುಕಿರ್ಬೇಕು ಅಲ್ಲಿವರೆಗೆ ಅಮೃತವನ್ನ ಕುಡಿಬೇಕು. ಬೆಳಿಗ್ಗೆ ಕೇಳಿದೆ ಬಿಡು, ಸಾಯಂಕಾಲ ಕೇಳಿದಿದ್ರೇನು ಅಂತಾನೆ ಬಿಡ್ತಾರೆ. ಸಾಯಂಕಾಲ ಅಲ್ಲ, ಬೆಳಗಿಂದ ರಾತ್ರಿ ತನಕ ನಮ್ ಕೆಲ್ಸ ಏನಾಗಿರ್ಬೇಕು, ಮುರಳಿ ಕೇಳೋದು ಕೇಳುದು ಕೇಳುದು. ಎಷ್ಟ್ ಸಲ ಇಲ್ಲಿ ಹೇಳ್ತಾ ಇದ್ರು, ಪ್ರತಿ ಸಲನೂ ಬಂದು ಕೇಳ್ಬಹುದು ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲಿವರೆಗೆ ಬದುಕಿರ್ತೀವೋ ಅಲ್ಲಿವರೆಗೆ ಜ್ಞಾನಾಮೃತವನ್ನ ಕುಡಿಬೇಕು. ಶಿಕ್ಷಾಕೋ ಧಾರಣ ಕರ್ನಾ ಹೇ, ಶಿಕ್ಷಣವನ್ನ ಧಾರಣೆ ಮಾಡ್ಕೊಳ್ಬೇಕು. ಆಬ್ಸೆಂಟ್ ತೋ ಕಭಿ ಭಿ ನಹಿ ಹೋನಾ ಚಾಹಿಯೆ, ಎಂದು ಏನಾಗ್ಬಾರ್ದು, ಆಬ್ಸೆಂಟ್ ಆಗ್ಲೇಬಾರ್ದು. ಯಹಾ ವಹಾ ಸೆ ಢೂಂಢ್ ಕರ್ ಕೋಯಿ ಸೆ ಲೇಕರ್ ಭಿ ಮುರಳಿ ಪಡ್ನಿ ಚಾಹಿಯೆ. ಅಲ್ಲಿಂದ ಇಲ್ಲಿಂದ ಹುಡುಕಾಡಿಕೊಂಡಾದ್ರೂ ಕೂಡ ನಾವು ಮುರಳಿ ಕೇಳ್ಬೇಕು. ಅಂದ್ರೆ ಅದು ಬಾಬಾ ಸಾಕಾರದಲ್ಲಿ ಹೇಳಿತ್ತು, ಅವಾಗ ಎಲ್ಲರಿಗೂ ಮುರಳಿ ಸಿಗ್ತಿರ್ಲಿಲ್ಲ. ಹುಡುಕಾಡಿದ್ರೆ ಅಲ್ಲಿಂದ ಇಲ್ಲಿಂದ ಸಿಕ್ತಿತ್ತು.
ಅಂದ್ರೆ ಬೇರೆ ಬೇರೆ ಊರಿಂದ ತರಿಸ್ಕೊಂಡ್ರೆ, ಮಧುಬನ ಮಿಲನಕ್ಕೆ ಹೋದವರಿಂದ ತರಿಸ್ಕೊಂಡ್ರೆ ಮುರಳಿ ಸಿಕ್ತಿತ್ತು. ಹಾಗೆ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಮುರಳಿ ಓದ್ಬೇಕು ಅಂತಿದ್ರು ಅವಾಗ ಬಾಬಾ. ಇವಾಗಂತೂ ಇಷ್ಟ ಈಸಿಯಾಗಿ ಸಿಗ್ತಾ ಇದ್ರು, ಮುರಳಿ ದಿನ ಓದೋದಿಲ್ಲ ಕೆಲವರು. ಅಪನಾ ಘಮಂಡ್ ನಹಿ ಹೋನಾ ಚಾಹಿಯೇ, ಮುರಳಿ ಕೇಳೋದ್ರಲ್ಲಿ ಎಂದು ಏನ್ ಮಾಡ್ಬಾರ್ದು, ನಮ್ಮ ಘಮಂಡ್ ಇರ್ಬಾರ್ದು. ನಮ್ಗೆಲ್ಲಾ ಗೊತ್ತು, ನಾವು ಬಹಳ ಕೇಳಿದೀವಿ, ಬಹಳ ವರ್ಷದವರು. ಹೀಗ್ ಘಮಂಡ್ ಮಾಡ್ಬಾರ್ದು. ನಂಬರವಾಗಿ ಬಾಬನ ಮುಂದೆ ಕುತ್ಕೊಂಡು ಮುರಳಿಯನ್ನ ಕೇಳ್ಬೇಕು. ಅರೇ ಭಗವಾನ್ ಪಾಪ ಪಡಾತೆ, ಓದ್ಸೋರ್ ಯಾರು? ಭಗವಂತ, ತಂದೆ ಅಲ್ವಾ? ಇಷ್ಟು ರೋಮಾಂಚನ ಆಗುತ್ತೆ ತಾನೇ ಅನುಭವ ಮಾಡಿದ್ರೆ. ಉಸ್ಮೆ ತೋ ಏಕ್ ದಿನ್ ಭಿ ಮಿಸ್ ನಹಿ ಹೋನಾ ಚಾಹಿಯೆ. ಭಗವಂತ ತಂದೆ ಓದಿಸ್ತಿದಾರ ಅಂದ್ಮೇಲೆ ಒಂದು ದಿನಾನೇ ಏನಾಗ್ಬಾರ್ದು, ಮಿಸ್ ಆಗ್ಬಾರ್ದು. ऐसे ऐसे पॉइंट्स निकलती है जो तुम्हारा व किसी का भी कपाट खुल जाएगा. ಇಂಥ ಪಾಯಿಂಟ್ಸ್ ಬಾಬಾನ ಮುರಳಿಯಲ್ಲಿ ಬರುತ್ತೆ ಅಂದ್ರೆ, ನೀವ್ ಅದೇ ಮುರಳಿಯನ್ನ ಎಷ್ಟೋ ಸಲ ಓದಿರ್ತೀರಿ. ಆದ್ರೆ ಒಂದು ಟೈಮ್ ಬರುತ್ತೆ, ಆ ಟೈಮ್ ನಲ್ಲಿ ಒಂದು ಪಾಯಿಂಟ್ ನಿಮ್ಮ ಬುದ್ಧಿಯ ಕಪಾಟನ್ನ ತೆರೆದ್ಬಿಡ್ತದೆ. ಭಾಗ್ಯದ ಬಾಗಿಲು ಒಂದಿನ ತೆರೆಯುವ ಸಮಯ ಬರುತ್ತೆ. ಅಲ್ಲಿವರೆಗೂ ಮುರಳಿ ಕೇಳ್ತಾನೇ ಇರ್ಬೇಕು. ಯಾವಾಗೋ ಒಮ್ಮೆ ಅದು ಹೊಳೆಯುತ್ತೆ, ಧಾರಣೆ ಆಗ್ಬಿಡ್ತದೆ. ಮುರಳಿ ಎಂದು ಮಿಸ್ ಮಾಡ್ಬಾರ್ದು. ಆತ್ಮ ಕ್ಯಾ ಹೇ, ಪರಮಾತ್ಮ ಕ್ಯಾ ಹೇ, ಕೈಸೆ ಪಾಠ ಚಲ್ತಾ ಇಸೆ ಸಮಜ್ನೆ ಮೇ ಟೈಮ್ ಚಾಹಿಯೆ, ಪಿಛಾಡಿ ಮೇ ಸಿರ್ಫ್ ಯಹಿ ಯಾದ್ ರಹೇಗಾ. ನೋಡಿ, ಆತ್ಮ, ಪರಮಾತ್ಮ ಮತ್ತೆ ಈ ಜ್ಞಾನ, ಸೃಷ್ಟಿ ಚಕ್ರ ಇವೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಹಿಡಿಯುತ್ತೆ. ಒಂದೇ ದಿನದಲ್ಲಿ, ಕೆಲವೇ ದಿನಗಳಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಲ್ಲ. ಲಾಸ್ಟ್ ಅಲ್ಲಿ ಶರೀರ ಬಿಡುವಾಗ ನಮ್ಗೆ ಇಷ್ಟೇ ನೆನಪಿರ್ಬೇಕು. ಎಷ್ಟು? ನಾನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನ ನೆನಪು ಮಾಡ್ಬೇಕು. ಪರಂತು ಅಭಿ ಸಮझाना पड़ता है, पिछाड़ी की यही अवस्था है, बाबा को याद करते करते चले जाना है. ನಾವು ಶರೀರ ಬಿಡೋ ತನಕ ಇನ್ನೊಬ್ಬರಿಗೆ ತಿಳಿಸ್ಕೊಡ್ಬೇಕು, ಮತ್ ನಾವು ಅನುಭವ ಮಾಡ್ಬೇಕು. ಲಾಸ್ಟ್ ಅಲ್ಲಿ ನಮ್ಮ ಅವಸ್ಥೆ, ನಮ್ಮ ಸ್ಟೇಟಸ್, ನಮ್ಮ ಸ್ಥಿತಿ ಹೇಗಿರ್ಬೇಕು ಅಂದ್ರೆ, ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಹೋಗ್ಬಿಡ್ಬೇಕು. ಯಾದ್ ಸಹಿ ತುಮ್ ಪವಿತ್ರ ಬಂತೇವು, ನೆನಪಿನಿಂದಲೇ ಏನಾಗ್ತೀರಿ ನೀವು? ಪವಿತ್ರ ಆಗ್ತೀರಿ. ಕಿತನಾ ಬನೆ ಹೋ ಸೋ ತುಮ್ ಸಮಜ್ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ನೀವ್ ಎಷ್ಟು ಆಗಿದ್ದೀರೋ ಅದು ನಿಮ್ಗೆ ಅರ್ಥ ಆಗತ್ತೆ ತಾನೆ, ನಾನೀಗ ಎಷ್ಟು ರೆಡಿ ಆಗಿದ್ದೀನಿ. ಇಂಪ್ಯೂರ್ ಕೋ ಬಲ್ ಜರೂರ್ ಕಮ್ ಮಿಲೇಗಾ. ಅಪವಿತ್ರರಿಗೆ ಅವಶ್ಯವಾಗಿ ತಂದೆಯಿಂದ ಕಡಿಮೆ ಶಕ್ತಿ ಸಿಗುತ್ತೆ. ಯೋಗದಲ್ಲಿ ಅಷ್ಟು ಅವರಿಗೆ ಶಕ್ತಿ ಸಿಗಲ್ಲ. ಮುಖ್ಯ ಆತ್ಮಗಳೆಷ್ಟು? 8 ರತ್ನ, 8 ಜನ. ಜೋ ಅವರನ್ನೇನಂತ ಹೇಳ್ತಾರೆ? ಪಾಸ್ ವಿತ್ ಆನರ್ಸ್. ಕುಚ್ ಭಿ ಸಜಾ ನಹಿ ಖಾಯಂಗೆ. ಯಾರು ಅವ್ರ 8 ಜನ ಅಂದ್ರೆ, ಸ್ವಲ್ಪನೂ ಅವರು ಶಿಕ್ಷೆಯನ್ನ ತಿನ್ನೋದಿಲ್ಲ. ಅವ್ರನ್ನ ಬಿಟ್ರೆ ಇನ್ನುಳಿದ 9ನೇ ರತ್ನ ಅತೀ ಕಡಿಮೆ ಶಿಕ್ಷೆಯಲ್ಲೂ ಕೂಡ ನಂಬರ್ 1. ಬಡಿ ಮಹೀನ್ ಬಾತೆ. ಇವೆಲ್ಲ ಬಹಳ ಸೂಕ್ಷ್ಮ ಮಾತುಗಳು. ಕಿತನಿ ಉಂಚಿ ಪಡಾಯಿ. ವಿಚಾರ ಮಾಡ್ರಿ, ನೀವು 8 ಜನ ಪಾಸ್ ಆಗ್ತಾರೆ ಅಂದ್ರೆ ಎಷ್ಟು ದೊಡ್ಡ ಶಿಕ್ಷಣ. ದೊಡ್ಡ ಶಿಕ್ಷಣದಲ್ಲಿ ಎಲ್ಲರನ್ನು ಪಾಸ್ ಮಾಡಲ್ಲ ಅಲ್ವಾ? ಸಣ್ಣ ಕ್ಲಾಸಲ್ಲಿ ಡಲ್ ಇದ್ರು ಪಾಸ್ ಮಾಡ್ತಾರೆ. ಜವಾಬ್ದಾರಿ ಬಂದಾಗ ಓದ್ತಾನೆ ಬಿಡು, ಶಾಲೆಗೆ ಬಂದಿದ್ದಾನಲ್ಲ, ಅಟೆಂಡೆನ್ಸ್ ನೋಡ್ತಾರೆ, ಪಾಸ್ ಮಾಡ್ತಾರೆ. 10th ತನಕ ಪಾಸ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ, ಆಮೇಲೆ ಇನ್ನೂ ಸ್ಟ್ರಿಕ್ಟ್ ಮಾಡ್ತಾರೆ ಅಲ್ವಾ? ಮಾಸ್ಟರ್ ಡಿಗ್ರಿಯಲ್ಲಿ ಇನ್ನೂ ಸ್ಟ್ರಿಕ್ಟ್ ಆಗುತ್ತೆ. ಆಮೇಲೆ ಇನ್ನೂ ಮುಂದಿನ ದೊಡ್ಡದು ಓದ್ಬೇಕು ಅಂದ್ರೆ, IAS ಓದ್ಬೇಕಂದ್ರೆ ಪಾಸ್ ಮಾಡ್ಬಿಡ್ತಾರ. CA ಓದ್ಬೇಕಂದ್ರೆ ಈಸಿಯಾಗಿ ಪಾಸ್ ಮಾಡ್ಬಿಡ್ತಾರ. ಇಲ್ಲ, ಇಡೀ ಇಂಡಿಯಾ ಲೆವೆಲ್ನ ಎಕ್ಸಾಮಿಗೆ ಎಷ್ಟು ಜನ ಪಾಸ್ ಆಗ್ತಾರೆ ಅಲ್ವಾ? ಹಂಗೆ ಇದರಲ್ಲಿ ಇಡೀ ಜಗತ್ತಿನಲ್ಲಿ 8 ಜನ ಪಾಸ್ ಆಗ್ತಾರೆ ಅಂದ್ರೆ, ಬರೀ 8 ಜನ ಪಾಸ್ ವಿತ್ ಆನರ್ಸ್, ಸ್ವಲ್ಪನೂ ಶಿಕ್ಷೆ ಇಲ್ದೆ, ಇದೆಷ್ಟು ದೊಡ್ಡ ಶಿಕ್ಷಣ ಇರ್ಬೋದು. ಸ್ವಪ್ನ ಮೇ ಭಿ ನಹಿ ಹೋಗಾ ಕಿ ಹಮ್ ದೇವತಾ ಬನ್ ಸಕೆಂಗೆ. ನೀವು ಸ್ವಪ್ನದಲ್ಲೂ ಕೂಡ ಆಲೋಚನೆ ಮಾಡಿರ್ಲಿಕ್ಕಿಲ್ಲ ನಾನ್ ದೇವತಾ ಆಗ್ತೇನೆ ಅಂತ. ಬಾಬಾ ಕೋ ಯಾದ್ ಕರ್ನೆ ಸೆ ಹಿ ತುಮ್ ಪದ್ಮಾ ಪದಂ ಭಾಗ್ಯಶಾಲಿ ಬಂತೆ ಹೋ. ತಂದೆಯನ್ನ ನೆನಪು ಮಾಡೋದ್ರಿಂದಲೇ ನೀವೇನಾಗ್ಬಿಡ್ತೀರಿ? ಪದಮ ಪದಂ ಭಾಗ್ಯಶಾಲಿಗಳಾಗ್ಬಿಡ್ತೀರಿ. ಇಸ್ಕೆ ಸಾಮ್ನೆ ತೋ ವ ದಂದಾ ಆದಿ ಕುಚ್ ಕಾಮ್ ಕಾ ನಹಿ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಎಷ್ಟು ಭಾಗ್ಯಶಾಲಿಗಳು, ಪದ್ಮಾ ಪದಂ ಭಾಗ್ಯಶಾಲಿಗಳಾಗುವಂತ ಒಂದ್ ರೀತಿ ವ್ಯಾಪಾರ ಇದು. ನೀನ್ ಹೇಳಿದ್ರೆ ತಾನೆ ಇದು ವ್ಯಾಪಾರ ಅಂತ.
ಹಂಗೆ ಬಾಬಾ ಹೇಳ್ತಾ ಇದ್ದಾರೆ, ಇದರ ಮುಂದೆ ಯಾವ ವ್ಯಾಪಾರನು ಯಾವ ಕೆಲಸಕ್ಕೂ ಬರೋದಿಲ್ಲ. ಜ್ಞಾನದ ವ್ಯಾಪಾರದ ಮುಂದೆ ಆ ಇನ್ನುಳಿದ ಯಾವುದೇ ವ್ಯಾಪಾರ ಯಾವ ಕೆಲ್ಸಕ್ಕೂ ಬರಲ್ಲ. ಎಲ್ಲಕ್ಕಿಂತ ದೊಡ್ಡ ವ್ಯಾಪಾರ ಯಾವುದು? ಲೌಕಿಕದಲ್ಲಿ ದೊಡ್ಡ ಬಿಸ್ನೆಸ್ ಅಂದ್ರೆ ಯಾವ್ದು? ವಜ್ರದ ಹೋಲ್ಸೇಲ್ ವ್ಯಾಪಾರ ಮಾಡಿದಂತ ಬ್ರಹ್ಮ ಬಾಬಾ ಅಲ್ವಾ, ಅವ್ರನ್ನ ಬಾಬಾ ಹೆಂಗ ಆರಿಸ್ಕೊಂಡ್ರು ನೋಡಿ. ಲಾಸ್ಟ್ ಜನ್ಮದಲ್ಲೂ ಯಾರು ಅವ್ರು ಇಂತ ದೊಡ್ಡ ವ್ಯಾಪಾರ ಮಾಡಿದ್ರು. ಅದೇ ದೊಡ್ಡ ವ್ಯಾಪಾರ ಅಂದ್ರೆ ಅದೇ ವ್ಯಾಪಾರ. ಬಾಬಾ ಹೇಳ್ತಾರೆ ಅದು ಯಾವ ಕೆಲ್ಸಕ್ಕೂ ಬರುದಿಲ್ಲ. ಬಾಬಾ ಹೇಳ್ತಾರೆ ಕೋಯಿ ಬಿ ಚೀಸ್ ಕಾಮ್ ಆನೆ ವಾಲೆ ನಹಿ ಹೈ, ಯಾಕೆಂದ್ರೆ ಈ ಜಗತ್ತಿನ ಯಾವ ವಸ್ತುನು ಕೆಲಸಕ್ಕೆ ಬರುದಿಲ್ಲ. ಫಿರ್ ಬಿ ಕರ್ನಾ ತೋ ಪಡ್ತಾ ಹಿ ಹೈ, ಹಂಗಂತೇಳಿ ವ್ಯಾಪಾರ ಬಿಡಬೇಡಿ. ಅದಕ್ಕೆ ಹೇಳ್ತಿದಾರೆ ಬಾಬಾ ನೆಕ್ಸ್ಟ್, ಆದ್ರೂ ಮಾಡ್ಬೇಕಾಗತ್ತೆ ನೀವು ವ್ಯಾಪಾರನ. ಇದೇನ್ ಕೆಲ್ಸಕ್ ಬರುದಿಲ್ಲ ನೋಡು ಬಾಬಾನೇ ಹೇಳಿದಾರಂತ ಕೆಲವರು ಅದನ್ನ ಹಿಡ್ಕೊಂಡ್ ಬಿಡ್ತಾರೆ. ಎರಡೂ ಮಾಡ್ಬೇಕು, ಅದು ಮಾಡ್ಬೇಕು ಇದನ್ನು ಮಾಡ್ಬೇಕು. ये कभी भी ख्याल नहीं आना चाहिए कि हम शिव बाबा को देते हैं. ನಿಮಗೆ ಎಂದು ಈ ವಿಚಾರ ಬರಬಾರ್ದು ನಾವು ಶಿವ ಬಾಬರಿಗೆ ಕೊಟ್ವಿ ಅಲ್ವಾ. ಶಿವ ಬಾಬರು ಭಂಡಾರದಲ್ಲಿ ಹಾಕಿದ್ವಿ, ಶಿವ ಬಾಬರಿಗೆ ಸೇವೆ ಮಾಡಿದ್ವಿ. ನಾವು ಶಿವ ಬಾಬರವ್ರಿಗೆ ಸೇವೆ ಮಾಡ್ತೀವ ಅಥವಾ ಬಾಬಾ ನಮಗ್ ಮಾಡ್ತಿದಾರ? ನಾವು ಬಾಬಾವ್ರಿಗೆ ಕೊಡ್ತೀವ ಅಥವಾ ಬಾಬಾ ನಮಗ್ ಕೊಡ್ತಾರ? ಅಲ್ವಾ. ಅದಕ್ಕೆ ಎಂದು ಈ ರೀತಿ ನಿಮ್ ವಿಚಾರ ಬರಬಾರ್ದು ನಾನು ಬಾಬಾ ಕೊಟ್ಟೆ, ಬಹಳ ತಪ್ಪದು. ಅರೇ ತುಮ್ ತೋ ಪದಂಪತಿ ಬಂತೆ. ಒಂದು ಕೊಟ್ರೆ ಬಾಬಾ ನಿಮ್ಗೆ ಪದಂಪತಿ ಮಾಡ್ತಾರೆ ಅಂದ್ರೆ ಬಾಬಾವ್ರಿಗೆ ನಾವು ಕೊಟ್ಟಂಗಾಯ್ತು ತಗೊಂಡಂಗಾಯ್ತು. ಅದಕ್ಕೆ ನಾವು ತಗೊಂಡ್ವಿ, ಭಾಗ್ಯ ಪಡ್ಕೊಂಡ್ವಿ ಅಂತ ಸಂಕಲ್ಪ ಬರ್ಬೇಕು ನಾವೇನಾದ್ರೂ ಸೇವೆ ಮಾಡಿದಾಗ, ಹೊರತು ನಾನ್ ಬಾಬಾನೆ ಕೊಟ್ಟೆ, ನಾನ್ ಬಾಬಾನ ಮಾಡ್ದೆ ಅಂದ್ರೆ ಅದೊಂದ್ ರೀತಿ ಭಗವಂತನಿಗೆ ಅಪಮಾನ ಮಾಡ್ದಂಗೆ. ದೇನೆ ಕಾ ಖ್ಯಾಲ್ ಆಯಾ ತೋ ತಾಕತ್ ಕಮ್ ಹೋ ಜಾಯೇಗಿ. ನಾನ್ ಬಾಬಾನ ಕೊಟ್ಟೆ ಅಂತ ನಿಮ್ ವಿಚಾರ ಬಂತು ಅಂದ್ರೆ ಆ ಸೇವೆಯ ತಾಕತ್ತು ಏನಾಗ್ಬಿಡುತ್ತೆ? ಕಡಿಮೆ ಆಗ್ಬಿಡುತ್ತೆ. ನೋಡ್ರಿ ಎಷ್ಟು ಸೂಕ್ಷ್ಮ ಇದೆ. ಮನುಷ್ಯ ಈಶ್ವರಾರ್ಥ ದಾನ ಪುಣ್ಯ ಕರ್ತೆ ಹೇ ಲೇನೆ ಕೇಳಿ. ಮನುಷ್ಯರು ದಾನ ಪುಣ್ಯ ಮಾಡ್ತಾರೆ ಯಾಕೆ? ಹಿಂಗ್ ಮಾಡಿದ್ರೆ ನಮ್ಗೆ ಸಿಗತ್ತೆ ಅಂತ. ಅದಕ್ಕೆ ಅವ್ರ ತಾಕತ್ತೇನೇ ಇರುತ್ತೆ. ಭಕ್ತಿ ಮಾರ್ಗದ ದಾನಕ್ಕೆ ಅಷ್ಟೊಂದೇನಿಲ್ಲ, ಅಷ್ಟು ಲಾಭ ಇಲ್ಲ, ಅಷ್ಟು ಶಕ್ತಿ ಇಲ್ಲ, ಒಂದಕ್ಕೊಂದು ಸಿಗತ್ತಷ್ಟೇ ಅಲ್ಲಿ. ಯಾಕೆಂದ್ರೆ ಅವರು ಈಶ್ವರಾರ್ಪಣಂ ಕೃಷ್ಣಾರ್ಪಣಂ, ನಾನು ಕೃಷ್ಣನಿಗೆ ಕೊಟ್ಟೆ ಈಶ್ವರನೇ ಕೊಟ್ಟೆ ಅಂತ ಮಾಡ್ತಾರ ಅಲ್ವಾ. ಅದಕ್ಕೆ ಮತ್ತೆಲ್ಲರಿಗೂ ಪ್ರಚಾರ ಮಾಡ್ತಾರೆ, ನಾನು ಇಷ್ಟು ದಾನ ಮಾಡಿದೆ. ದೇವಸ್ಥಾನದಲ್ಲಿ ನೋಡ್ರಿ ಎಲ್ಲ ದಾನದ ಪಟ್ಟಿನೇ ಇರುತ್ತೆ. ಒಂದು ಅಭಿಷೇಕ ಮಾಡೋರ್ದು ಹೆಸರು ಬರ್ದಿರ್ತಾರಲ್ಲ, ಒಂದು ಅಗರಬತ್ತಿ ತಂದಿಟ್ಟವ್ರದ್ದು ಹೆಸರು ಬರೀತಾರೆ. ಒಂದು ಫ್ಯಾನ್ 10 ಜನ ಕೊಡ್ಸಿದ್ರೆ 10 ಜನರದ್ದು ಫ್ಯಾನ್ ಹೆಸರು ಇರುತ್ತೆ. ಅದಕ್ಕೆ ಶಕ್ತಿ ಕಡಿಮೆ. ನಾನು ಕೊಟ್ಟೆ ಅಂತ ಬರುತ್ತಲ್ಲ, ಅದಕ್ಕೆ ಶಕ್ತಿ ಕಡಿಮೆ ಆಗುತ್ತೆ. ದೇನ ತೊಡೆ ಹೂವ, ಅದು ಕೊಡೋದಾಯ್ತಾ? ವಾ ಇಂಥವ್ರು ಕೊಟ್ರು ಅಂತ ಮಹಿಮೆ ಬಂತು, ಹೆಸರು ಬಂತು, ಸಿಕ್ತಲ್ಲ, ಹಂಗಂದ್ರೆ ಅದೇ ಫಲ ಅವ್ರಿಗೆ. ಅದಕ್ಕೆ ಬಾಬಾ ಇದ್ರೆ ಯಾವಾಗ್ಲೂ ದಾನ ಹೇಗ್ ಮಾಡ್ಬೇಕು? ಗುಪ್ತವಾಗಿ ಮಾಡ್ರಿ, ಯಾರಿಗೂ ಗೊತ್ತಾಗ್ಬಾರ್ದು ನಾವೇನ್ ಸೇವೆ ಮಾಡಿರ್ತೀವಿ ಅನ್ನೋದು. ಗೊತ್ತಾದ್ರೆ ಒಳ್ಳೇದು, ತಾನಾಗೆ ಮಾಡಿದ್ರೆ ಎಂದು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಎಂದು ನಾವು ಮಾಡಿದ ಸೇವೆ ಪ್ರದರ್ಶನ ಆಗ್ಬಾರ್ದು. ಭಗವಾನ್ ತೋ ದಾತ ಏನ, ಭಗವಂತ ಕೊಡೋರು ತಾನೇ ಅವ್ರು. ದೂಸರೇ ಜನ್ಮ ಮೇ ಕಿತನಾ ದೇತೆ ಹೇ, ಭಕ್ತಿಯಲ್ಲೂ ಕೂಡ ಇನ್ನೊಂದು ಜನ್ಮದಲ್ಲಿ ಎಷ್ಟೊಂದು ಕೊಡ್ತಾರೆ. ಯವಿ ಡ್ರಾಮಾ ಮೇ ನೋಂದ್ ಹೇ, ಇದು ನಾಟಕದಲ್ಲಿ ಫಿಕ್ಸ್ ಇದೆ. ಕೊಟ್ಟು ತಗೊಳ್ಳೋದು ದಾನಕ್ಕೆ, ಅದು ದಾನ ಆಕ್ಚುಲಿ. ಅದರ ಜೊತೆಗೆ ಏನ್ ಹೇಳ್ಬಿಡ್ತಾರೆ ಭಕ್ತರು, ದಾನ ಪುಣ್ಯ ಅಂದ್ರೆ ದಾನದಿಂದ ಪುಣ್ಯ ಗ್ಯಾರಂಟಿ ಅಂತ. ಈ ಜನ್ಮದಲ್ಲಿ ಮಾಡಿದ್ರೆ ಅವರಿಗೆ ಮುಂದಿನ ಜನ್ಮದಲ್ಲಿ ಪುಣ್ಯದ ರೂಪದಲ್ಲಿ ಖಂಡಿತವಾಗಿ ಒಳ್ಳೇದಾಗತ್ತೆ. ಅದು ಪುಣ್ಯ ಪ್ರಾಪ್ತಿಗೆ ಪುಣ್ಯ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಯಾಕೆ ದಾನ ಮಾಡ್ತಾರೆ? ತಗೊಳ್ಳಿಕ್ಕೆ. ಅವ್ರಿಗೆ ಸುಮ್ನೆ ಕೊಟ್ಬಿಡ್ತಾರ? ಸಿಗುತ್ತೆ, ಭಗವಂತ ಕೊಡ್ತಾನೆ ಅಂತ. ಒಂದ್ ರೀತಿ ಕೆಲವರು ಲಂಚದ ರೂಪದಲ್ಲೂ ದಾನ ಮಾಡೋರಿದ್ದಾರೆ. ನಾನು ಇದು ಕೊಡ್ತೀನಿ, ನಾನು ನಿನಗೆ ಇದನ್ನ ಮಾಡ್ಸಾಕ್ತೀನಿ, ನನಗೆ ಇದು ಕೊಡು. ಎಷ್ಟು ಸಂಕುಚಿತ ಮನೋಭಾವನೆ ಭಕ್ತಿಯಲ್ಲಿ. ನಾಟಕದಲ್ಲಿ ಇದೆಲ್ಲ ಫಿಕ್ಸ್ ಇದೆ, ಕೊಟ್ರೆ ಅವಶ್ಯವಾಗಿ ನಮ್ಗೆ ಸಿಕ್ಕೇ ಸಿಗತ್ತೆ. ಭಕ್ತಿ ಮಾರ್ಗ ಮೇ ಹೇ ಅಲ್ಪಕಾಲಕ ಸುಖ, ಆದ್ರೆ ಭಕ್ತಿ ಮಾರ್ಗದಲ್ಲಿ ಅಲ್ಪ ಕಾಲದ ಸುಖ ಇರುತ್ತೆ.
तुम बेहद के पाप से बेहद सुख का वर्षा पाते हो. ನೀವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನ ಪಡಿತೀರಿ ಅಂತಾರೆ ಬಾಬಾ. अच्छा मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ मुख्य सार. जब तक जीना है अमृत पीना है ಶಿಕ್ಷಾओं को धारण करना है. ಎಲ್ಲಿವರೆಗೆ ಬದುಕಿರಬೇಕು, ಎಲ್ಲಿವರೆಗೆ ಬದುಕಿರುತ್ತೇವೋ ಜ್ಞಾನಾಮೃತವನ್ನು ಕುಡಿಯಬೇಕು, ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು, ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಭಗವಂತ ಓದಿಸುತ್ತಾರೆ. ಆದ್ದರಿಂದ ಒಂದು ದಿನನೂ ಮುರಳಿಯನ್ನು ತಪ್ಪಿಸಬಾರದು. ಒಂದು ದಿನವೂ ಮುರಳಿಯನ್ನು ತಪ್ಪಿಸಬಾರದು. ಎರಡನೇದು, ಪದ್ಮದ ಸಂಪಾದನೆ ಜಮಾ ಮಾಡಿಕೊಳ್ಳಲು ನಿಮಿತ್ತ ಮಾತ್ರ ಮನೆಯಲ್ಲಿ ಇರಬೇಕು. ಮನೆಯಲ್ಲಿ ಇರುತ್ತಾ ಪದ್ಮದ ಸಂಪಾದನೆ ಜಮಾ ಮಾಡಿಕೊಳ್ಳಲು ನಿಮಿತ್ತ ಮಾತ್ರ ಮನೆಯಲ್ಲಿ ಇರುತ್ತಾ ಕೆಲಸ ಕಾರ್ಯ ಮಾಡುತ್ತಾ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು. ವರದಾನ. ಪ್ರಸನ್ನತೆಯ ಆತ್ಮಿಕ ವ್ಯಕ್ತಿತ್ವದ ಮೂಲಕ, ಪ್ರಸನ್ನತೆಯ ಆತ್ಮಿಕ ವ್ಯಕ್ತಿತ್ವದ ಮೂಲಕ ಸರ್ವರನ್ನು ಅಧಿಕಾರಿಗಳನ್ನಾಗಿ ಮಾಡುವಂತ, ಸರ್ವರನ್ನು ಅಧಿಕಾರಿಗಳನ್ನಾಗಿ ಮಾಡುವಂತ ಗಾಯನ ಮತ್ತು ಪೂಜನ ಯೋಗ್ಯ ಆಗಿರಿ. ಗಾಯನ ಮತ್ತು ಪೂಜನ ಯೋಗ್ಯ ಆಗಿರಿ. ಬಾಬಾ ವರದಾನದ ತಾತ್ಪರ್ಯ ಹೇಳ್ತಿದ್ದಾರೆ. ಯಾರು ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ತೆಗೆದುಕೊಳ್ತಾರೋ ಅವರು ಸದಾ ಹೇಗಿರ್ತಾರೆ? ಪ್ರಸನ್ನರಾಗಿ ಇರ್ತಾರೆ. ಮತ್ತು ಈ ಪ್ರಸನ್ನತೆ ಆತ್ಮಿಕ ಪರ್ಸನಾಲಿಟಿಯ ಕಾರಣ ಪ್ರಸಿದ್ಧ ಅಂದ್ರೆ ಗಾಯನ ಮತ್ತು ಪೂಜನ ಯೋಗ್ಯ ಆಗ್ಬಿಡ್ತಾರೆ. ತಾವು ಶುಭ ಚಿಂತಕ ಪ್ರಸನ್ನವಾಗಿರುವಂತ ಆತ್ಮಗಳ ಮೂಲಕ ಏನು ಎಲ್ಲರಿಗೂ ಖುಷಿಯ ಮತ್ತು ಆಶ್ರಯದ ಧೈರ್ಯದ ರೆಕ್ಕೆ ಉಮಂಗ ಉತ್ಸಾಹ ಪ್ರಾಪ್ತಿ ಆಗತ್ತೋ. ಈ ಪ್ರಾಪ್ತಿ ಬಾಬಾ ಹೇಳ್ತಾರೆ, ಯ ಪ್ರಾಪ್ತಿ ಕಿಸ್ಕೋ ಅಧಿಕಾರಿ ಬನಾ ದೇತಾ. ಈ ಪ್ರಾಪ್ತಿನೇ ಬೇರೆಯವ್ರಿಗೂ ಇವೆಲ್ಲ ಪ್ರಾಪ್ತಿಯ ಅಧಿಕಾರಿಗಳನ್ನಾಗಿ ಮಾಡ್ಬಿಡುತ್ತೆ. ಕೋಯಿ ಭಕ್ತ ಬನ್ ಜಾತೆ. ಕೆಲವರಂತೂ ನಿಮ್ಮ ಭಕ್ತರೇ ಆಗ್ಬಿಡ್ತಾರೆ. ಅದಕ್ಕೆ ಪ್ರಸನ್ನತೆ ಎನ್ನುವಂತ ಆತ್ಮಿಕ ಪರ್ಸನಾಲಿಟಿಯ ಮೂಲಕ ಸರ್ವರನ್ನು ಅಧಿಕಾರಿಗಳನ್ನಾಗಿ ಮಾಡುವಂತ ಗಾಯನ ಪೂಜನ ಯೋಗ್ಯ ಆಗ್ರಿ ಅಂತಾರೆ ಬಾಬಾ. ಸ್ಲೋಗನ್. ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನವಾಗಿದೆ ಹೃದಯದ ಸ್ನೇಹ. ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ
ಸಹಜ ಸಾಧನವಾಗಿದೆ ಹೃದಯದ ಸ್ನೇಹ. ಓಂ ಶಾಂತಿ. ಹಳೆಕೋಟೆಯ ಕಾರ್ಯಕ್ರಮ ಸ್ವಲ್ಪ ಪರಿವರ್ತನೆ ಆಗಿದೆ. 6ನೇ ತಾರೀಕು ಗುರುವಾರ ಇದ್ದ ಕಾರ್ಯಕ್ರಮ ಬುಧವಾರನೇ ಮಾಡ್ತಾ ಇದ್ದೀವಿ ಕಾರಣಾಂತರಗಳಿಂದ. 5ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ. ಮತ್ತೇನ್ ಮಾಡೋದು? ಹೌದು. ಮತ್ತೇನು ಪೋಸ್ಟ್ಪೋನ್ ಮಾಡೋದಾ? ನಾವು 8ನೇ ತಾರೀಕಿಗೆ ನಮ್ದು ಅಲ್ಲಿ ರಾಮನಗರದ್ದು ಬಿಲ್ಡಿಂಗ್ ಓಪನಿಂಗ್ ಇದೆ, ಬಾಬನ್ ಮನೆದು. ಅಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ನಮ್ದು ಬಟ್ಟಿ ಇದೆ 1 ವಾರ, ಮತ್ತೊಂದು 10 ದಿನ ಆಗಲ್ಲ. ಹಾ ಇಲ್ಲಿ ಎಷ್ಟಾಗತ್ತೆ ಅಷ್ಟೇ ಇಲ್ಲಿ. 5ನೇ ತಾರೀಕಿಗೆ 6ನೇ ತಾರೀಕಿಗಿತ್ತು, ಗುರುವಾರ ಇತ್ತಲ್ಲ, ಅದು ಬುಧವಾರನೇ ಸಾಯಂಕಾಲ 6 ಗಂಟೆಗೆ ಎಲ್ಲರೂ ಅಲ್ಲಿ ಹೋಗೋದು, ಯೋಗ ಮಾಡೋದು, ಕ್ಲಾಸ್ ಇರುತ್ತೆ, ಆಮೇಲೆ ಪ್ರಸಾದ ಇರುತ್ತೆ. ಹಾಗಾಗಿ ಎಲ್ರು 5ನೇ ತಾರೀಕಿಗೆ ಸಾಯಂಕಾಲ ಹಳೆಕೋಟೆಗೆ ಹೋಗೋದು. ಹೊರಗಡೆ ಔಟ್ಸೈಡ್ ಕ್ಲಾಸ್ಗಳಲ್ಲೂ ಕೂಡ ಅನೌನ್ಸ್ ಮಾಡ್ರಿ. ಹಳ್ಳಿಗಳಲ್ಲಿ ಎಲ್ಲೂ ಕ್ಲಾಸ್ ಇರಲ್ಲ, ಅವ್ರಿಗೂ ಎಲ್ರಿಗೂ ಹಳೆಕೋಟೆಗೆ ಬರ್ಲಿಕ್ಕೆ ಹೇಳ್ರಿ. ಏನ್ ಹೇಳಿದ್ರು ಬಾಬಾ?